ನೀವೇ ವಿಹಾರ ಮಾಡಿದ್ರಿ ಅಂದರೆ ನಾವು ಹುಟ್ಟು ಎಲ್ಲಿ ಹಾಕೋಣ? ಅದಕ್ಕಾಗಿ ನೀವು ನಮ್ಮ ಕಣ್ಮುಂದೆ ಇರಿ. ನಮ್ಮ ಬದುಕಿನಲ್ಲಿ ಯಾವಾಗಲೂ ನಮ್ಮ ಕಣ್ಮುಂದೆ ಇದ್ದುಕೊಂಡು ನಮ್ಮನ್ನು ಸುಖಿಯಾಗಿ ಇರಿಸಿ. ನಿಮ್ಮ ದರ್ಶನದಿಂದ ನಮ್ಮ ಕಣ್ಣುಗಳು ನೆಮ್ಮದಿಯನ್ನು ಹೊಂದುತ್ತವೆ, ಸುಖವನ್ನು ಪಡಿತವೆ. ನಿಮ್ಮನ್ನು ನೋಡಿದ ತಕ್ಷಣ ನಾವು ಸಂಸಾರವನ್ನೆಲ್ಲ ಮರೆತು ನಿಮ್ಮ ಸದ್ಗುಣಗಳಲ್ಲಿ ಮೈ ಮೆರೆತು ನಿಮ್ಮಲ್ಲಿಯೇ ಮುಳುಗಿ ಹೋಗ್ತೇವೆ. ರೋಮಾಂಚಿತಗೊಳ್ಳತಕ್ಕಂತಹ ಕ್ಷೇತ್ರ ನಿಮ್ಮ ಸಾನ್ನಿಧ್ಯ ಒಂದೇ ಇದೆ. ಮತ್ತೆ ಎಲ್ಲಿ ಹೋಗ್ಬೇಕು ನಾವು? ನಾಳೆ ಬರ್ತೀವಿ, ವಿಹಾರ ಮಾಡಬೇಡಿ. ದಶಲಕ್ಷಣ ಪರ್ವವನ್ನು ಯಾವ ಥರದಲ್ಲಿ ಆಚರಿಸಬೇಕು ಅನ್ನುವುದನ್ನು ಉತ್ತರ ಭಾರತದ ಶ್ರಾವಕರಿಂದ ಕಲಿತುಕೊಳ್ಳಬೇಕು. 10 ದಿನಗಳ ಕಾಲ ಅವರು ಎಲ್ಲ ಪ್ರಕಾರದ ಸಾಂಸಾರಿಕ ಅಶುಭ ಕ್ರಿಯೆಗಳನ್ನು ತ್ಯಾಗ ಮಾಡ್ತಾರೆ. ಬಹಳಷ್ಟು ಊರುಗಳಲ್ಲಿ ಉತ್ತರ ಭಾರತದಲ್ಲಿ ದಶಲಕ್ಷಣ ಪರ್ವ ಬಂತು ಅಂತಂದರೆ ಸಂಸಾರಕ್ಕೆ ಚುಟ್ಟಿ. ಇನ್ನು ಮನೆಗೆ ಹೋದರೂ ಕೂಡ ಯಾಕೆ ಹೋಗ್ತಾರೆ ಅಂತಂದರೆ ಮನೆಯ ಸಾಂಸಾರಿಕ ಅಶುಭ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಅಲ್ಲ, ಎಲ್ಲ ಅಶುಭ ಕಾರ್ಯಗಳನ್ನು ನಿಲ್ಲಿಸಿಬಿಟ್ಟಿರ್ತಾರೆ ಸಂಕಲ್ಪದಿಂದ. ಯಾವ ಥರ ನೀವು ಉಪವಾಸ ನಿಯಮ ತಗೊಳ್ತೀರಲ್ಲ ಆ ಥರ ಸಂಕಲ್ಪ ಮಾಡಿಕೊಂಡು ನಿಲ್ಲಿಸಿಬಿಟ್ಟಿರ್ತಾರೆ. 10 ದಿನಗಳ ಕಾಲ ಯಾವುದೇ ಸಾಂಸಾರಿಕ ಕ್ರಿಯೆಗಳಲ್ಲಿ ನಾವು ತೊಡಗುವುದಿಲ್ಲ. ನಾವು ಮುನಿಗಳಂತಹ ದಿನಚರ್ಯೆಯನ್ನು ಹೊಂದಿ ಮುನಿಗಳಾಗುವಂತಹ ಸಂಸ್ಕಾರವನ್ನು ಈ ಗಾರ್ಹಸ್ಥಿಕ ಜೀವನದಲ್ಲಿ 1 ವರ್ಷದಲ್ಲಿ 1 ಸಲ ಏನು ದಶಲಕ್ಷಣ ಪರ್ವ ಬರ್ತದೆ, ಆ ದಶಲಕ್ಷಣ ಪರ್ವದಲ್ಲಿ ನಾವು 10 ದಿನಗಳ ಕಾಲ ಆ ಸಂಸ್ಕಾರವನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅನ್ನುವಂಥ ಸಂಕಲ್ಪ ಮಾಡಿಕೊಂಡು ಆ 10 ದಿನಗಳ ಕಾಲ 1 ವರ್ಷದಲ್ಲಿ 10 ದಿನ ಸಂಸಾರ ಮಾಡಲೇಬಾರ್ದು. ಯಾವುದೇ ಅಶುಭ ಕಾರ್ಯಕ್ಕೆ ಹೋಗಲೇಬಾರದು. ಇಲ್ಲಿ ಶುಭ ಮಾಡ್ತೇವೆ, ಅಲ್ಲಿ ಹೋಗಿ ಅಶುಭ ಮಾಡ್ತೇವೆ. ಇಲ್ಲಿ ಪುಣ್ಯದಿಂದ ಗಾಡಿ ತುಂಬ್ತದೆ, ಅಲ್ಲಿ ಹೋಗಿ ಪಾಪದಿಂದ ಈ ಪುಣ್ಯದಲ್ಲಿ ಮಿಕ್ಸ್ ಆಗ್ತದೆ. ಆಮೇಲೆ 3ನೇ ಗುಣಸ್ಥಾನ ಆಗಿಬಿಡ್ತದೆ. ಅದು ಪಾಪ ಪುಣ್ಯ ಎರಡೂ ಸೇರಿ ಮಿಕ್ಸ್. ಧರ್ಮ ಅಧರ್ಮ ಸೇರಿ ಎರಡೂ ಮಿಕ್ಸ್. ನಮ್ಮ ಕರ್ಮಗಳು ಮಿಕ್ಸ್, ನಮ್ಮ ಧರ್ಮವೂ ಮಿಕ್ಸ್. ಮನೆಗೆ ಹೋಗುವುದು ಅಂತಂದರೆ ಇದು ಅಸಂಯಮವನ್ನು ಅಧರ್ಮ ಅಂತ ಕರೀತಾರೆ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರ ಇದು ಧರ್ಮ ಅನ್ನಿಸಿಕೊಂಡರೆ, ಮಿಥ್ಯಾದರ್ಶನ, ಮಿಥ್ಯಾಜ್ಞಾನ, ಮಿಥ್ಯಾ ಚಾರಿತ್ರ ಇದು ಅಧರ್ಮ ಎನ್ನಿಸಿಕೊಂಡಿದೆ. ಅಧರ್ಮದಲ್ಲಿ ಮಿಥ್ಯಾ ಚಾರಿತ್ರ ಅನ್ನುವಂಥದ್ದೇನು? ಮಿಥ್ಯಾ ಚಾರಿತ್ರ ಅಸಂಯಮ ಅವಸ್ಥೆಯಲ್ಲಿ ಇರುವುದೇ ಮಿಥ್ಯಾ ಚಾರಿತ್ರ. ಅಸಂಯಮ ಅವಸ್ಥೆಯಲ್ಲಿ ಇದ್ದುಕೊಂಡು ಅಸಂಯಮದ ಎಲ್ಲ ದಿನಚರಿಯನ್ನು ನಡೆಸ್ತಾ ಇರುವುದು. ಅಸಂಯಮಕ್ಕೆ ಸಂಬಂಧಪಡುವಂತಹ ಯಾವ ದಿನಚರಿ ಇದೆಯೋ ಅದು ಅಧರ್ಮ. ಅದು ಅಧರ್ಮ. ಅಸಂಯಮವೇ ಅಧರ್ಮ. ನಾವು ಧರ್ಮವನ್ನು ಮಾಡಿ ಹೋಗಿದ್ದೇವೆ ಅಂತಂದರೆ ಅಧರ್ಮವೂ ಅನಿವಾರ್ಯ ಇದೆ ಗೃಹಸ್ಥಾವಸ್ಥೆಯಲ್ಲಿ. ಆದರೆ ಕನಿಷ್ಠ ಪಕ್ಷ ಒಂದು 10 ದಿನಗಳಲ್ಲಿ ಅದು ಇರಬೇಕು, ಇರಬಾರ್ದು. ವರ್ಷಕ್ಕೊಮ್ಮೆ ಬರುವಂತಹ ಈ ಪವಿತ್ರ ಪರ್ವ ನಮ್ಮ ಬದುಕನ್ನು ಪವಿತ್ರಗೊಳಿಸ್ತಕ್ಕಂತಹ ಮಾಂಗಲಿಕ ಪರ್ವ. ಇದು 10 ದಿನಗಳಾದರೂ ನಮ್ಮ ಹತ್ತಿರ ಇದ್ದುಕೊಂಡು ನಮಗೆ ಮುನಿಗಳು ಯಾವ ಸುಖವನ್ನು ಪಡೀತಾ ಇದ್ದಾರೋ ಈ ಧರ್ಮಗಳನ್ನು ಸಾಕಾರ ಮಾಡಿಕೊಂಡು ತಮ್ಮ ಬದುಕಿನಲ್ಲಿ ಸಾಕಾರ ಮಾಡಿಕೊಂಡು ಅನುಭವಿಸ್ತಾ ಇದ್ದಾರೋ, ಈ ಧರ್ಮಗಳ ರಸಸ್ವಾದನೆಯನ್ನು ಪ್ರಾಪ್ತ ಮಾಡಿಕೊಳ್ತಾ ಇದ್ದಾರೋ ಅದು 10 ದಿನಗಳಾದರೂ ಸಿಗಬೇಕು, ಸಿಗಬಾರದು.
ಅದು ಯಾವಾಗ? ಜೀವನ ಇಡೀ ಈ ಪಂಚ ಪಾಪಗಳನ್ನು ತ್ಯಾಗ ಮಾಡಲಿಕ್ಕೆ ಶಕ್ಯವಿಲ್ಲ ಅಂದರೂ ಕೂಡ 1 ವರ್ಷದಲ್ಲಿ 10 ದಿನಗಳವರೆಗಾದರೂ ಈ ಪಂಚ ಪಾಪಗಳನ್ನು ಪೂರ್ತಿಯಾಗಿ ಬಿಟ್ಟುಬಿಡೋಣ. ನಮ್ಮ ಮನೆ ಅಂತಂದರೆ ಅದು ಕೇವಲ ಒಂದು ಆಶ್ರಮದಂತೆ ಇದ್ದಿರಲಿ. ಮನೆ ಅನ್ನುವಂಥದ್ದು ಕೇವಲ ನಮ್ಮ ಕಣ್ಮುಂದೆ ನಮ್ಮ ದೃಷ್ಟಿಯಲ್ಲಿ ಆಶ್ರಮದಂತೆ ಇದ್ದಿರಲಿ. ನಾವು ಒಂದು ವೇಳೆ ಮನೆಗೆ ಹೋಗ್ತೇವೆ ಅಂದ್ರೂ, ಒಂದು ವೇಳೆ ಆ ಮನೆಯಲ್ಲಿ ಹೋಗ್ತೇವೆ ಅಂದ್ರೂ ಆಶ್ರಮದಲ್ಲಿ ಪ್ರವೇಶ ಮಾಡ್ತಾ ಇದ್ದೇವೆ ಅನ್ನುವಂಥ ಅನುಭವ 10 ದಿನ ಆದರೆ ಸಿಗಲಿ. ಮಹಾರಾಜರು, ನೀವು ಮೊದಲೇ ಹೇಳ್ತಿದ್ರೆ ನಾವು ಇದು ಮಾಡ್ತಿದ್ದೀವಲ್ಲ. ಎಷ್ಟು ಜನ ಮಾಡ್ತಿದ್ರಿ ಅದು ನಮ್ಗೆ ಗೊತ್ತಿತ್ತು, ಅದಕ್ಕೆ ಹೇಳಲಿಲ್ಲ. ಉತ್ತರ ಭಾರತದಲ್ಲಿ ಎಂಥೆಂಥ ಸಂಸ್ಕಾರಗಳು ಶ್ರಾವಕರ ಬದುಕಿನಲ್ಲಿ ಬಂದಿವೆ ಅಂತಂದರೆ, ಅವರ ಬದುಕನ್ನು ನೋಡಿತು ಅಂತಂದರೆ ಕಣ್ತುಂಬ ಮುನಿಗಳಿಗೆ ಸಂತೋಷವಾಗ್ತದೆ. ಯಾರೊಬ್ಬರೂ ಕೂಡ ಎಲ್ಲರ ಬದುಕು, ಎಲ್ಲರ ಜೀವನ, ಯಾವೆಲ್ಲ ಜೀವನೋಪಾಯ ಅಂಗಡಿಗಳಿವೆ. ಅರಿವೆ ಅಂಗಡಿ, ಭಾಂಡಿ ಅಂಗಡಿ, ಕಾಳುಕಡ್ಡಿಗಳ ಅಂಗಡಿ, ಕಿರಾಣಿ ಅಂಗಡಿಗಳಿವೆ. ಆ ಅಂಗಡಿಯಲ್ಲಿ ಕೂತಾಗ ಮಾತ್ರ ಧನ ಸಂಪಾದನೆ ಆಗ್ತದೆ, ಕೂತ್ಕೊಂಡಾಗ ಮಾತ್ರ. ಆದರೆ 365 ದಿನಗಳಲ್ಲಿ, 1 ವರ್ಷದಲ್ಲಿ ಎಷ್ಟು ದಿನಗಳು? 365 ದಿನಗಳಲ್ಲಿ 10 ದಿನಗಳನ್ನು ಈ ಧರ್ಮಕ್ಕಾಗಿ, ಧರ್ಮದ ಸುಖಕ್ಕಾಗಿ ಮೀಸಲಾಗಿ ಇಡ್ತೇವೆ ಅಂತಂದರೆ ಅದೇನು ನುಕ್ಸಾನದ ದಾರಿಯೇನು? ನುಕ್ಸಾನದ ಕಾರ್ಯವೇನು? ಅಲ್ಲ, ಅದು ಫಾಯ್ದಾಜನಕ. ಯಾರು 10 ದಿನಗಳವರೆಗೆ ಪಂಚೇಂದ್ರಿಯ ವಿಷಯದಲ್ಲಿ ಇದ್ದುಕೊಂಡು ಯಾವ ಪಾಪ ಆಗ್ತದೆಯೋ ಆ ಪಾಪವನ್ನು ಕೇವಲ 10 ದಿನಗಳವರೆಗೆ ತ್ಯಜಿಸ್ತಾರೆ ಅಂತಂದರೆ ಅವರು ಎಷ್ಟು ಪುಣ್ಯವನ್ನು ಕಟ್ಕೊಂಡು ಮನೆಗೆ ಹೋಗ್ತಾರೆ ಗೊತ್ತಾ? 10 ವರ್ಷಗಳವರೆಗೆ ಅಲ್ಲ, 10 ಭವಗಳವರೆಗೆ ಪುಣ್ಯವನ್ನು ಭೋಗಿಸಿದರೂ ತೀರುವುದಿಲ್ಲ ಅನ್ನುವಂಥದ್ದನ್ನು. ತೀರುವುದೇ ಇಲ್ಲ, ಅಷ್ಟು ಪುಣ್ಯವನ್ನು ಗಳಿಸ್ಕೊಳ್ತಾರೆ. ಆದರೆ ತಿಳಿದು ಮಾಡಬೇಕಲ್ಲ, ಇದು ಗೊತ್ತಿರಬೇಕಲ್ಲ. ತಿಳಿದು ದಶಲಕ್ಷಣ ಪರ್ವವನ್ನು ಮಾಡುವಂತಹ ಶ್ರಾವಕರಿಗೆ ಮಾತ್ರ ಅಂಥ ಸರ್ವೋತ್ಕೃಷ್ಟ ಸಾತಿಶಯ ಪುಣ್ಯ ಕಟ್ಟಿರ್ತದೆ. 10 ದಿನ ಅಂಗಡಿಯ ಬಾಗಿಲುಗಳನ್ನು ತೆರೆಯುವುದೇ ಇಲ್ಲ. ಎಲ್ಲರೂ ಕಂಪ್ಲೀಟಾಗಿ ಎಲ್ಲರೂ ಕೂಡ ಬಂದ್ ಮಾಡಿರ್ತಾರೆ. ಒಂದೂ ಮನೆಯ ಅಂಗಡಿ ಬಾಗಿಲ ತೆರಿಲ್ಲ. ಇವತ್ತೇ ಗಳಿಸಿ ಇವತ್ತೇ ತಿನ್ನುವಂಥವರಿಗೂ ಕೂಡ ಆ 10 ದಿನಗಳಲ್ಲಿ ನಾವು ಅಂಗಡಿ ಬಾಗಿಲನ್ನು ತೆಗಿಬೇಕು ಅನ್ನುವಂಥ ಭಾವನೆ ಬರೋಲ್ಲ. ಮತ್ತು ಯಾರಿಗಾದರೂ ಅಪ್ಪಿತಪ್ಪಿ ಯಾರಿಗೊಬ್ಬರಿಗೆ ಅಂಥ ಭಾವನೆ ಇತ್ತು ಅಂತಂದರೆ ಉಳಿದ ಶ್ರಾವಕರು ಏನು ಮಾಡ್ತಾರೆ? ಚಿಂತೆ ಮಾಡಬೇಡ, ನಾವಿದ್ದೇವೆ. ಆದರೆ 10 ದಿನ ಮಂದಿರದಲ್ಲಿರೋ, ಈ ಧರ್ಮವನ್ನು ಮಾಡು, ಪುಣ್ಯವನ್ನು ಗಳಿಸೋ, ಲಕ್ಷ್ಮಿ ತಾನಾಗಿ ನಿನಗೆ ಒಲಿತಾಳೆ, ಲಕ್ಷ್ಮಿ ತಾನಾಗಿ ನಿನಗೆ ಒಲಿತಾಳೆ, ಏನೂ ಕಡಿಮೆ ಬೀಳಲಿಕ್ಕೆ ಶಕ್ಯವಿಲ್ಲ ಅಂತ ಧೈರ್ಯ ಹೇಳ್ತಾರೆ. ಇಲ್ಲಿ ಯಾವ ಧೈರ್ಯ ಹೇಳ್ತಾರೆ? ನೀನು ಹೀಗೆ ಮಾಡಿದರೆ ಎಲ್ಲ ಕಳ್ಕೊಂಡು ಬಿಡ್ತೀನಿ ನೋಡು, ಎಲ್ಲಿ ಹೊರಟಿದೀಯ? 10 ದಿನದ ನುಕ್ಸಾನವನ್ನು ತುಂಬುವಂಥವ್ರು ಯಾರಿಲ್ಲಿ? ಹೀಗೆ ಹೇಳ್ತಾರೆ. ಅಲ್ಲೇನು ಹೇಳ್ತಾರೆ ಅಂತಂದರೆ, ಅಪ್ಪಿತಪ್ಪಿ ಒಬ್ಬನೂ ಕೂಡ 10 ದಿನ ಸಂಸಾರ ಕಾರ್ಯಗಳನ್ನು ಬಿಡಲಿಕ್ಕೆ ತಯಾರಿಲ್ಲ ಅಂತಂದರೆ ಏನು ಹೇಳ್ತಾರೆ? ಚಿಂತೆ ಮಾಡಬೇಡ, ಕೇವಲ ಈ ವರ್ಷ 10 ದಿನಗಳನ್ನು ನಮ್ಮ ಸಾಮೂಹಿಕವಾಗಿ ನಡೆಯತಕ್ಕಂಥ ಈ ಪೂಜಾ ಕಾರ್ಯಕ್ರಮದಲ್ಲಿ ನೀನು ಭಾಗವಹಿಸು, ಇಲ್ಲೇ ಇರು. ನಾವು ಯಾವುದನ್ನು ಮಾಡ್ತಾ ಇದ್ದೀವಿ ಅದನ್ನೇ ಮಾಡಿ ನೋಡು, ಅದಕ್ಕೆ ಫಲ ಏನು ಇದೆ ಅನ್ನುವಂಥದ್ದನ್ನು ನೀನು ಜೀವನದಲ್ಲಿ
ಇದೇ ವರ್ಷದಿಂದ ಅನುಭವಿಸಲಿಕ್ಕೆ ಶುರು ಮಾಡ್ತೀಯ? ವಿಶ್ವಾಸ ಇದೆ ಅದರ ಮೇಲೆ, ವಿಶ್ವಾಸದಿಂದ ಮಾಡ್ತಾರೆ, ಶ್ರದ್ಧೆ ಇದೆ. ಈ ಥರದಲ್ಲಿ ಆ ಧರ್ಮವನ್ನು ನಮ್ಮ ಬದುಕಿನಲ್ಲಿ ನಂಬಿದ್ದೇವೆ, ಒಪ್ಪಿಕೊಂಡಿದ್ದೇವೆ. ಆ ಒಂದು ನಿಜವಾದ ಶ್ರದ್ಧೆ ನಮ್ಮಲ್ಲಿ ಇದೆ ಅಂತಂದರೆ ನಿಜವಾದ ಪುಣ್ಯವೂ ಕೂಡ ಅದರ ಹಿಂದೆ ಬೆನ್ನಟ್ಟಿಕೊಂಡು ಬಂದೇ ಬರ್ತದೆ. 10 ದಿನ ಮನೆಯನ್ನು ಬಿಟ್ಟಿರ್ತಾರೆ ಅಂತಂದರೆ ಅವರು ಶಲ್ಯ ಮುಕ್ತರಾಗಿ 10 ದಿನಗಳನ್ನು ಬಿಟ್ಟು ಬಂದಿರ್ತಾರೆ. ಶಲ್ಯ ಮುಕ್ತರಾಗಿ ಯಾವುದೂ ವಿಕಲ್ಪ ಬರುವುದೇ ಇಲ್ಲ. 10 ದಿನ ಕೇವಲ ಶುಭ ವಿಕಲ್ಪದಲ್ಲಿ ಇರುವುದಿದೆ. ಅಶುಭ ವಿಕಲ್ಪ ಸ್ಪರ್ಶವಾಗಬಾರದು. 10 ದಿನ ಇಲ್ಲಿಯೇ ಇರೋದಿದೆ. ಇನ್ನು ಮನೆಗೆ ಹೋಗುವಂತಹ ಪ್ರಸಂಗ ಬಂದರೂ ಕೂಡ ಸಂಸಾರ ಕಾರ್ಯಗಳಿಗಾಗಿ ಅಲ್ಲ. ಈ 10 ದಿನಗಳಲ್ಲಿ ಈ ಧರ್ಮಾರಾಧನೆಯನ್ನು ಮಾಡಲಿಕ್ಕೆ ನಮ್ಮ ಗಾಡಿಗೆ ಪೆಟ್ರೋಲ್ ಬೇಕೋ ಬೇಡೋ? ಅದು ನಮ್ಮದೇ, ನಮ್ಮ ಮನೆಯ ಪೆಟ್ರೋಲ್ ಪಂಪು, ಅದು ಆಶ್ರಮ ಪೆಟ್ರೋಲ್ ಪಂಪ್ ಅಲ್ಲಿ ಇದೆ. ಆ ಪೆಟ್ರೋಲನ್ನು ತುಂಬಿಕೊಳ್ಳಲಿಕ್ಕೆ ಮಾತ್ರ ಹೋಗ್ತಾರೆ. ತಿಳ್ಕೊಳ್ಳಿ, ದಶಲಕ್ಷಣ ಪರ್ವಗಳನ್ನು ಯಾವ ಥರದಲ್ಲಿ ನಾವು ಆಚರಿಸಬೇಕು, ಸಾಹಸ ಮಾಡಬೇಕು. ಧರ್ಮದ ನಿಜವಾದ ಶ್ರದ್ಧೆ ಇದೆಯೋ ಅಥವಾ ಇಲ್ಲ? ಇದೆ ಅಂತನ್ನುವುದಾದರೆ ಏನೇ ಮಾಡಿ 1 ವರ್ಷದಲ್ಲಿ ಮಾಡುವಂತಹ ಸಂಸಾರದ ಈ ಎಲ್ಲ ಕ್ರಿಯಾಕಲಾಪಗಳನ್ನು 10 ದಿನಗಳಲ್ಲಿ ಮಾಡುವುದಿಲ್ಲ. ಅದಕ್ಕಿಂತ ಮುಂಚೆ ಮಾಡ್ತೇನೆ ಅಥವಾ ನಂತರ ಮಾಡ್ತೇನೆ ಅನ್ನುವಂತಹ ಪ್ರಯತ್ನ ಪುರುಷಾರ್ಥ ಆಯಿತು ಅಂತಂದರೆ 10 ದಿನಗಳಲ್ಲಿ ನಾವು ಎಲ್ಲವನ್ನು ಬದಿಗಿಟ್ಟು ಯಾಕೆ ಬರಲಿಕ್ಕೆ ಶಕ್ಯವಿಲ್ಲ? ಶಕ್ಯ ಇದೆ, ಶಕ್ಯ ಇದೆ, ಎಲ್ಲರಿಗೂ ಶಕ್ಯ ಇದೆ, ಶಕ್ಯ ಇದೆ. ಮತ್ತು ಅದನ್ನು ಮಾಡಲಿಲ್ಲ ಅಂತಂದರೆ 365 ದಿವಸ ನಾವು ಪಂಚೇಂದ್ರಿಯ ವಿಷಯಗಳನ್ನು ಬಿಡಲಿಕ್ಕೆ ಆಗಲಿಲ್ಲ. ಪಂಚ ಪಾಪಗಳ ಈ ಕಾರ್ಯವನ್ನು ಮಾಡಲಿಕ್ಕೆ ಒಂದೂ ದಿನ ಆಗಲಿಲ್ಲ. ಅಂಥ ಬದುಕಿನಲ್ಲಿ ಮುನಿಗಳ ಧರ್ಮದ ಅನುಭೂತಿ, ದಶಲಕ್ಷಣದ 10 ಧರ್ಮಗಳ ಅನುಭೂತಿ ಬರಲಿಕ್ಕೆ ಶಕ್ಯವೇ? ಇನ್ನು ಕೆಲವೊಬ್ರು ಏನು ಹೇಳ್ತಾರೆ ಅಂತಂದರೆ, ನಾವು ಹೇಗಿದ್ದರೂ ಎಲ್ಲಿದ್ದರೂ ಸಮ್ಯಕ್ ದೃಷ್ಟಿಯಾಗಿದ್ದೇವೆ ಅಂತಂದರೆ ನಮಗೆ ಆತ್ಮಾನುಭೂತಿ ಇದ್ದಿರ್ತದೆ. ಅಯ್ಯೋ ಪಾಪ, ಆತ್ಮಾನುಭೂತಿ ಇಷ್ಟೊಂದು ಸಸ್ತಾ ಇದೆ ಏನೋ. ಆತ್ಮಾನುಭೂತಿ ಅಂತಂದರೆ ನಿರ್ವಿಕಲ್ಪ ಅವಸ್ಥೆ, ನಿರ್ವಿಕಲ್ಪ. ಅದರಲ್ಲಿ 2 ವಿಕಲ್ಪಗಳು ಇರುವುದಿಲ್ಲ. ಧ್ಯಾನವಸ್ಥೆ ಮಾತ್ರ ಇದ್ದಿರ್ತದೆ. 2 ಅವಸ್ಥೆಗಳು ಯಾವ್ಯಾವು? ಅಶುಭ ವಿಕಲ್ಪಗಳು ಮತ್ತು ಶುಭ ವಿಕಲ್ಪಗಳು. ಎರಡನ್ನೂ ದೂರ ಮಾಡಿಕೊಂಡಿರ್ತಾರೆ ಆತ್ಮಾನುಭೂತಿಗಾಗಿ. ಈ ಆತ್ಮಾನುಭೂತಿ ದಶಧರ್ಮಗಳು ಯಾರ ಬದುಕಿನಲ್ಲಿ ಇಲ್ಲವೋ ಅವರಿಗೆ ಆತ್ಮಾನುಭೂತಿ ಇದೆ ಅನ್ನುವಂಥದ್ದನ್ನು ಯಾರು ಹೇಳ್ತಾರಲ್ಲ, ಅದು ಕೇವಲ ಸ್ವಪ್ನ ಮಾತ್ರ. ಸ್ವಪ್ನದಲ್ಲಿ ಚಕ್ರವರ್ತಿಗಳಾಗ್ತಾರಲ್ಲೋ, ಆಗ್ತಾರಲ್ಲ, ಅದು ಸ್ವಪ್ನದ ವಿಷಯ ಆಗಿಬಿಡ್ತದೆ. ಸ್ವಪ್ನ ವಿಷಯವಾಗಿ ಬಿಡ್ತದೆ. ಸ್ವಪ್ನದಂತೆ ಇರುವಂಥ ಆ ವಿಚಾರ ನಿಜವಾಗಲೂ ಅಲ್ಲಿ ಏನಿಲ್ಲ, ಖಾಲಿ ಇದೆ, ಶೂನ್ಯ ಇದೆ. ಕೇವಲ ಅಶುಭ ವಿಕಲ್ಪಗಳಿವೆ ಮತ್ತು ಅಶುಭ ವಿಕಲ್ಪಗಳೇ ಜಾಸ್ತಿ ಇವೆ. ಶುಭ ವಿಕಲ್ಪಗಳು ಕೂಡ ಕಡಿಮೆ, ಅತ್ಯಂತ ಕಡಿಮೆಯಾಗಿವೆ. ಈ ಶುಭ ವಿಕಲ್ಪಗಳಿಂದ
ಮತ್ತು ಅಶುಭ ವಿಕಲ್ಪಗಳಿಂದ ನಾವು ಹೊರಬರಬೇಕು ಅಂತಂದರೆ ಅಶುಭ ವಿಕಲ್ಪಗಳನ್ನು ಹೇಗೆ ನಾವು 100% ಆಗಿ ತ್ಯಾಗ ಮಾಡಿ ಹೊರ ಬಂದಿರ್ತೇವೆ, ಹಾಗೇನೆ 100%ನಲ್ಲಿ ಈ ಶುಭ ವಿಕಲ್ಪಗಳಿಂದಲೂ ಕೂಡ ನಾವು ಹೊರಬರಬೇಕಾಗ್ತದೆ ಯಾವಾಗ ಸಾಮಾಯಿಕದಲ್ಲಿ ಇದ್ದಿರ್ತೇವೆ. ಸಾಮಾಯಿಕದಲ್ಲೇನೋ ಕೂತ್ಕೊಂಡಿರ್ತೇವೆ, ಆದರೆ ಅಶುಭ ವಿಕಲ್ಪಗಳನ್ನು ಜೀವನ ಪರ್ಯಂತ ತ್ಯಾಗ ಮಾಡಿರಬಹುದು. ಆ ಕಡೆಗೇನು ಮನಸ್ಸು ಒಂದು ಸೆಕೆಂಡಿನವರೆಗೂ ಕೂಡ ಹೋಗ್ತಾ ಇಲ್ಲ. ಆದರೆ ಶುಭ ವಿಕಲ್ಪಗಳ ಬಗ್ಗೆ, ಆ ಶುಭ ವಿಕಲ್ಪಗಳ ವಿಷಯದಲ್ಲಿ ನಾನು ಆಚೆಗೆ ಹೋಗುವುದಿದೆ ಅನ್ನುವಂಥ ವಿಚಾರ ಸಾಮಾಯಿಕದಲ್ಲಿ ಕೂತ್ಕೊಂಡೇ ನಡೀತಾ ಇರುವಾಗ ಅಲ್ಲಿ ಶುದ್ಧಾತ್ಮಾನುಭೂತಿ ಇದೆ. ಎಂಥವರಿಗೂ ಕೂಡ ಇರುವುದಿಲ್ಲ, ಎಂಥವರಿಗೂ ಕೂಡ ಅಂದರೆ ಯಾರಿಗೆ? ಬಾಹುಬಲಿ ಭಗವಂತರಿಗೂ ಕೂಡ ಇರುವುದಿಲ್ಲ. 6ನೆಯ 7ನೆಯ ಗುಣಸ್ಥಾನದಲ್ಲಿ ಇರತಕ್ಕಂತಹ ಆ ಕಾಮದೇವ ಬಾಹುಬಲಿ ದಿಗಂಬರ ದೀಕ್ಷೆಯನ್ನು ತಕ್ಕೊಂಡು 1 ವರ್ಷದವರೆಗೆ ನಿಂತುಕೊಂಡ್ರೂ ಕೂಡ ಆ ಧ್ಯಾನ ಕೇವಲ ಜ್ಞಾನವನ್ನು ಉತ್ಪತ್ತಿಸುವಂತಹ ಕಾರ್ಯವನ್ನು ಯಾಕೆ ಮಾಡಲಿಲ್ಲ? ಏನು ಕಾರಣ ಇತ್ತು? ಶುಭ ವಿಕಲ್ಪಗಳನ್ನು ಬದಿಗೊತ್ತಿರಲಿಲ್ಲ. ಅಶುಭ ವಿಕಲ್ಪಗಳಂತೂ ಇರಲೇ ಇಲ್ಲ, ಇದು ಸತ್ಯ. ಆದರೆ ಶುಭ ವಿಕಲ್ಪಗಳು ಬರ್ತಾ ಇರೋದು ಹೋಗ್ತಾ ಇರೋದು ಎಷ್ಟು ದಿನಗಳವರೆಗೆ ಆಯ್ತಿದೋ? 1 ವರ್ಷ. ದೊಡ್ಡ ಸಮಸ್ಯೆ ಆಯಿತು ಭರತ್ ಚಕ್ರವರ್ತಿಗೆ. ತನ್ನ ತಮ್ಮನ ಈ ಒಂದು ತಪಸ್ಸನ್ನು ನೋಡಿ, ಅದ್ಭುತವಾಗಿ ತಪಸ್ಸನ್ನು ಮಾಡುವಂಥ ಇಂಥ ಶಕ್ತಿ ಇದ್ದರೂ ನನ್ನ ತಮ್ಮನಿಗೆ ಕೇವಲ ಜ್ಞಾನ ಯಾಕೆ ಆಗ್ತಾ ಇಲ್ಲ ಅನ್ನುವಂತಹ ವಿಕಲ್ಪ ಆತನಿಗೆ ಆಯಿತು. ಆ ವಿಕಲ್ಪದಲ್ಲಿ ಉಂಟಾಗತಕ್ಕಂತಹ ಪ್ರಶ್ನೆಗಳ ಉತ್ತರಕ್ಕಾಗಿ ಎಲ್ಲಿ ಹೋಗ್ತಾನೆ? ಆದಿನಾಥ ಭಗವಂತರ ಬಳಿಯಲ್ಲಿ ಹೋಗ್ತಾನೆ. ಸಮೋಷಣದಲ್ಲಿ ಹೋಗಿ ಕೇಳ್ತಾನೆ, ಭಗವಂತರೇ, ನೀವೇ ಎಲ್ಲವನ್ನ ಬಲ್ಲವರು, ಸರ್ವಜ್ಞರಲ್ಲ? ನೀವೇ ಸರ್ವಜ್ಞರು. ಎಲ್ಲ ಅನಂತ ದ್ರವ್ಯಗಳ, ಗುಣಗಳ, ಪರ್ಯಾಯಗಳ, ಅವುಗಳ ಆಗು ಹೋಗುಗಳ ತ್ರೈಕಾಲಿಕ ಎಲ್ಲ ಪರಿಣತಿಯನ್ನು ನೀವೇ ಬಲ್ಲವರು. ಭಗವಂತರೇ, ನನ್ನ ತಮ್ಮನಿಗೆ ದೀಕ್ಷೆಯನ್ನು ತಕ್ಕೊಂಡು 1 ವರ್ಷ ಕಳೆಯಿತು. ಕೇವಲ ಜ್ಞಾನ ಯಾಕೆ ಉಂಟಾಗ್ತಾ ಇಲ್ಲ? ಈ ಪ್ರಶ್ನೆಗೆ ಉತ್ತರ ಬೇಕಾಗಿದೆ ಭಗವಂತರೇ. ಏನು ಉತ್ತರ ಕೊಟ್ಟರು? ಇನ್ನೂ ಧ್ಯಾನ ಸಿದ್ಧಿ ಆಗಿಲ್ಲ, ಆತ್ಮಾನುಭೂತಿ ಆಗಿಲ್ಲ, ಶುದ್ಧೋಪಯೋಗ ಆಗಿಲ್ಲ. ಯಾಕೆ ಭಗವಂತರೇ? ಯಾಕೆಂದರೆ ಯಾವ ಥರದಿಂದ ತಮ್ಮ ಎಷ್ಟು ವಿಕಲ್ಪಗಳನ್ನು, ಅಶುಭ ವಿಕಲ್ಪಗಳನ್ನು ಮಾಡಿದರೂ, ನಿನ್ನ ಜೊತೆಯಲ್ಲಿ ಯುದ್ಧಾದಿಗಳನ್ನು ಮಾಡಿದರೂ, ಅಂಥ ಒಂದು ಅಶುಭ ಪ್ರವೃತ್ತಿಯಲ್ಲಿ ತೊಡಗಿದ್ದರೂ ಈ ಎಲ್ಲವನ್ನೇ ತ್ಯಾಗ ಮಾಡಬೇಕು, ಇವು ಆತ್ಮಸಿದ್ಧಿಗಾಗಿ ಹಾನಿಕಾರಕ ಅಂತ ಹೇಳಿಬಿಟ್ಟು ವೈರಾಗ್ಯವನ್ನು ತಾಳಿ ಎಲ್ಲವನ್ನೇ ಬಿಟ್ಟನಲ್ಲ. ಆ ಅಶುಭ ವಿಕಲ್ಪ ಆ ತಪಸ್ಸಿನಲ್ಲಿ 1 ದಿನ ಮುಟ್ಟಿಲ್ಲ, ಸ್ಪರ್ಶ ಮಾಡಿಲ್ಲ. 100% ಅಶುಭ ವಿಕಲ್ಪಗಳನ್ನು ತೊರೆದಿದ್ದಾನೆ. ಇದು ದೊಡ್ಡ ಸಾಹಸ, ದೊಡ್ಡ ವೈರಾಗ್ಯ. ಪಂಚ ಪಾಪಗಳಿಂದ ಹೊರಬಂದಿದ್ದಾನೆ ಅಂತಂದರೆ ಅಶುಭ ವಿಕಲ್ಪಗಳು ಪಂಚೇಂದ್ರಿಯ ಸಂಬಂಧಿ, ಪಂಚ ಪಾಪಗಳ ಸಂಬಂಧಿತವಾದ ಅಶುಭ ವಿಕಲ್ಪಗಳು ಯಾವ ಒಂದು ಕ್ಷಣದಲ್ಲೂ ಕೂಡ ನಿನ್ನ ತಮ್ಮನಿಗೆ ಸ್ಪರ್ಶ ಮಾಡಿಲ್ಲ. ಆದರೆ ಶುಭ ವಿಕಲ್ಪ ಸ್ಪರ್ಶಿಸ್ತಾ ಇದೆ. ಶುಭ ವಿಕಲ್ಪ ಸ್ಪರ್ಶ ಮಾಡ್ತಾ ಇದೆ.
ಈ ಶುಭ ವಿಕಲ್ಪ ಶಲ್ಯ ಅಲ್ಲ, ಇದು ವಿಕಲ್ಪ ಮಾತ್ರ. ಅದೆಷ್ಟೋ ಜನ ಈ ವಿಕಲ್ಪಕ್ಕೆ ಶಲ್ಯ ಅಂತ ಹೇಳ್ತಾರೆ. ಶಲ್ಯ ಇರುವುದಾದರೆ ಶಲ್ಯ 6ನೇ 7ನೇ ಗುಣಸ್ಥಾನದಲ್ಲಿ ಇರುವುದೇ ಇಲ್ಲ. ಬಾಹುಬಲಿ ಆ ದಿಗಂಬರ ಮುನಿಗಳಿಗೆ ಯಾವ ಗುಣಸ್ಥಾನ ಇತ್ತು? 6ನೇ 7ನೇ ಗುಣಸ್ಥಾನ ಇತ್ತು. ಸಮ್ಯಕ್ ದರ್ಶನದಲ್ಲಿ ಯಾವ ಸಮ್ಯಕ್ತ್ವ ಇತ್ತು? ಕ್ಷಾಯಿಕ ಸಮ್ಯಕ್ತ್ವ ಇತ್ತು. ಒಂದು ವೇಳೆ ಶಲ್ಯ ಉಂಟಾಯಿತು ಅಂತಂದರೆ ಯಾವ ಗುಣಸ್ಥಾನಕ್ಕೆ ಬರ್ತಾನೆ ಜೀವ? ಎಲ್ಲಿ ಬರ್ತಾನೆ? ಯಾವ ಗುಣಸ್ಥಾನಕ್ಕೆ ಬರ್ತಾನೆ? ಶಲ್ಯ ಉತ್ಪನ್ನ ಆಯಿತು ಅಂತಂದರೆ ಯಾವ ಗುಣಸ್ಥಾನ? ವಿಕಲ್ಪ ಮಾತ್ರ ಉತ್ಪನ್ನ ಆಯಿತು ಅಂತಂದರೆ ಯಾವ ಗುಣಸ್ಥಾನ? ಶಲ್ಯ ಉತ್ಪನ್ನ ಆಯಿತು ಅಂತಂದರೆ 4ಕ್ಕಿಂತ ಕೆಳಗಿನ 3 ಗುಣಸ್ಥಾನಗಳಿವೆ. 3ನೇ ಗುಣಸ್ಥಾನ, 2ನೇ ಗುಣಸ್ಥಾನ ಮತ್ತು 1ನೇ ಗುಣಸ್ಥಾನ. ಈ ಗುಣಸ್ಥಾನಗಳಲ್ಲಿ ಇರುವಂತಹ ಶಲ್ಯಗಳ ಹೆಸರಿವೆ. ಮಾಯಾಶಲ್ಯ, ಮಿಥ್ಯಾಶಲ್ಯ ಮತ್ತು ನಿದಾನ ಶಲ್ಯ. ಮಾಯಾಶಲ್ಯತೆ ಈ 3 ಶಲ್ಯಗಳು ಯಾರಿಗೆ ಅಶುಭ ವಿಕಲ್ಪಗಳಿವೆ ಅವರಿಗೆ ಮಾತ್ರ ಇರೋದು. ಯಾರಿಗೆ ಶುಭ ವಿಕಲ್ಪಗಳಿರ್ತವೆ ಅಲ್ಲಿ ಒಂದೂ ಕೂಡ ಶಲ್ಯ ಇರುವುದಿಲ್ಲ. ಬಾಹುಬಲಿ ಭಗವಂತರಿಗೆ ಯಾವ ಶಲ್ಯ? ಭಗವಂತರಿಗೆಲ್ಲ, ಮುನಿಗಳಿಗೆ. ಭಗವಂತರಾದ ನಂತರ 13ನೇ ಗುಣಸ್ಥಾನ, ಮುನಿಗಳಿರುವಾಗ 6ನೇ 7ನೇ ಗುಣಸ್ಥಾನ. ಬಾಹುಬಲಿ ದಿಗಂಬರ ಆ ಮುನಿಗಳಿಗೆ, ಸಾಹಸಿ ಮುನಿಗಳಿಗೆ 1 ವರ್ಷವರೆಗೆ ನಿಂತುಕೊಳ್ಳೋದಂತಂದ್ರೆ ಏನ್ರಿ ಸಾಮಾನ್ಯದೇನೋ? ಅದಕ್ಕೆ ಮೊದಲನೇ ಸಹನ ಬೇಕು, ವಜ್ರ ವೃಷಭ ನಾರಾಚ ಸಹನ ಬೇಕು, ಎಲ್ಲ ಸಹನಶೀಲತೆಯೂ ಇರಬೇಕು. ಅಂಥವರಿಗೆ ಮಾತ್ರ 1 ವರ್ಷ ತಪಸ್ಸಿನಲ್ಲಿ ಇರುವಂತಹ ಶಕ್ತಿ ಇದ್ದಿರ್ತದೆ. ಬಾಹುಬಲಿ ಮುನಿಗಳಿಗೆ ಶಲ್ಯಿತ್ತು ಅಥವಾ ವಿಕಲ್ಪಿತ್ತು? ಆ ವಿಕಲ್ಪ ಶುಭವಾಗಿತ್ತು ಅಥವಾ ಅಶುಭವಾಗಿತ್ತು? ಶುಭ ವಿಕಲ್ಪವಿತ್ತು. ಶುಭ ವಿಕಲ್ಪಗಳಿಂದ 6ನೇ 7ನೇ ಗುಣಸ್ಥಾನಕ್ಕೆ ಯಾವ ಚ್ಯುತಿಯೂ ಕೂಡ ಬರುವುದಿಲ್ಲ, ಅಲ್ಲೇ ಇದ್ದಿರ್ತಾರೆ. ಆದರೆ ಆ 6ನೇ 7ನೇ ಗುಣಸ್ಥಾನದಲ್ಲಿ ಯಾವ ಶುಭ ವಿಕಲ್ಪಗಳಿರಬೇಕೋ ಆ ವಿಕಲ್ಪ ಇದ್ದೇ ಇತ್ತು. ಆ ಶುಭ ವಿಕಲ್ಪ ಇದ್ದೇ ಇತ್ತು. ಅದಕ್ಕಾಗಿ ಗುಣಸ್ಥಾನ ಚ್ಯುತಿ ಆಗಲಿಲ್ಲ. ಗುಣಸ್ಥಾನ ಚ್ಯುತಿ ವಿಕಲ್ಪಗಳಿಂದಾಗಲ್ಲ, ಶುಭ ವಿಕಲ್ಪಗಳಿಂದ ಗುಣಸ್ಥಾನ ಚ್ಯುತಿ ಆಗೋಲ್ಲ. ಅಶುಭ ವಿಕಲ್ಪಗಳಿಂದ ಗುಣಸ್ಥಾನಕ್ಕೆ ಚ್ಯುತಿ ಬರ್ತದೆ. ಮಾಯಾಶಲ್ಯ, ಮಿಥ್ಯಾಶಲ್ಯ, ನಿದಾನ ಶಲ್ಯ, ಈ 3 ಶಲ್ಯಗಳ ಅಸ್ತಿತ್ವ ಯಾವ ಗುಣಸ್ಥಾನಗಳವರೆಗೆ ಇದೆ? 3ನೇ ಗುಣಸ್ಥಾನದವರೆಗೆ ಮಾತ್ರ ಇದೆ. ನಮ್ಗೆ ಯಾವುದೂ ಶಲ್ಯ ಇಲ್ಲ, ವಿಕಲ್ಪ ಇಲ್ಲ, ನೀವು ಮಾಡಿರಿ, ಎಷ್ಟು ಮಾಡ್ತೀರಿ? ನಾವು ಶುದ್ಧೋಪಯೋಗದಲ್ಲಿ ಹೋಗುವಂಥ ಸಾಮರ್ಥ್ಯವನ್ನು ಇವತ್ತು ಪಡ್ಕೊಂಡಿದ್ದೇವೆ. ಶಲ್ಯಗಳ ಉತ್ಪತ್ತಿ ಕೇವಲ 3 ಗುಣಸ್ಥಾನಗಳಲ್ಲಿ ಮಾತ್ರ. ಬಾಹುಬಲಿ ಭಗವಂತರಿಗೆ 3ನೇ ಗುಣಸ್ಥಾನ ಆಗಲಿಕ್ಕೆ ಶಕ್ಯವೇ? ಯಾವ ಕಾರಣ?
ಯಾಕೆಂದರೆ ಅವರು ಕ್ಷಾಯಿಕ ಸಮ್ಯಕ್ ದೃಷ್ಟಿಗಳಾಗಿದ್ದರು. ಕ್ಷಾಯಿಕ ಸಮ್ಯಕ್ ದೃಷ್ಟಿಗಳು. ಕ್ಷಾಯಿಕ ಸಮ್ಯಕ್ತ್ವ ಅಂತಂದರೆ ಏನು? ಯಾರು 4ನೆಯ ಗುಣಸ್ಥಾನಕ್ಕಿಂತ ಕೆಳಗಿನ ಗುಣಸ್ಥಾನದಲ್ಲಿ ಇಳಿದು ಹೋಗುವಂತಹ ಶಕ್ತಿಯನ್ನು ಹೊಂದಿಲ್ಲವೋ, ಅವುಗಳ ಕಾರಣಗಳನ್ನು ತಮ್ಮ ಬಳಿಯಲ್ಲಿ ಇಟ್ಟುಕೊಂಡಿಲ್ಲವೋ. ಯಾವ ಕಾರಣಗಳು? ಮಿಥ್ಯಾತ್ವ ಕರ್ಮ, ಸಮ್ಯಕ್ ಮಿಥ್ಯಾತ್ವ ಕರ್ಮ, ಸಮ್ಯಕ್ ಪ್ರಕೃತಿ ಕರ್ಮ, ಅನಂತಾನುಬಂಧಿ 4 ಕಷಾಯಗಳು. ಈ 7 ಪ್ರಕೃತಿಗಳನ್ನು ಸತ್ವದಲ್ಲಿ ಇಟ್ಟುಕೊಂಡಿದ್ದಾರೆ ಯಾರು, ಅವರಿಗೆ ಶಲ್ಯ ಉತ್ಪನ್ನ ಆಗಲಿಕ್ಕೆ ಶಕ್ಯ ಇದೆ. ಆದರೆ ಈ ಕಾರಣಗಳನ್ನೇ ಕ್ಷಯ ಮಾಡಿದ್ದಾರೆ ಅಂದ ಮೇಲೆ, ಕ್ಷಾಯಕ ಸಮ್ಯಕ್ ದೃಷ್ಟಿಗಳಾಗಿದ್ದಾರೆ ಅಂದ ಮೇಲೆ, ಇವರಿಗೆ ಹೆಚ್ಚೆಂದರೆ ಇಳಿದು ಕೆಳಗಡೆಗೆ ಇಳಿದು ಬರುವಂತಹ ಗುಣಸ್ಥಾನಗಳು ಎಷ್ಟಿವೆ? 4ನೇ ಗುಣಸ್ಥಾನ. ಆದರೆ ಕ್ಷಾಯಿಕ ಸಮ್ಯಕ್ ದೃಷ್ಟಿಗಳು ಕ್ಷಾಯಿಕ ಸಮ್ಯಕ್ತ್ವವನ್ನು ಹೊಂದಿ ಸಂಯಮಿಗಳಾಗಿದ್ದಾರೆ ಅಂತಂದರೆ, ಆ ಸಂಯಮದಿಂದ ಚ್ಯುತಿಯನ್ನು ಹೊಂದಿ ಕೆಳಗಿನ 5ನೇ ಮತ್ತು 4ನೇ ಗುಣಸ್ಥಾನಕ್ಕೂ ಬರ್ತಾರೆ ಅನ್ನುವಂತಹ ಎಲ್ಲಿಯೂ ಉಲ್ಲೇಖ ಸಿಗುವುದಿಲ್ಲ. ಅಂದಮೇಲೆ ಬಾಹುಬಲಿ ಭಗವಂತರಿಗೆ ಶಲ್ಯ ಇತ್ತು ಅಂತ ಹೇಳುವುದು ವ್ಯರ್ಥ ಇದೆ. ಕ್ಷಾಯಕ ಸಮ್ಯಕ್ ದೃಷ್ಟಿ ಜೀವಿಗಳು ಸಂಯಮವನ್ನು ಧರಿಸಿದ್ದಾರೆ ಅಂತಂದರೆ ಅವರಿಗೆ 6ನೇ 7ನೇ ಗುಣಸ್ಥಾನವನ್ನು ಬಿಟ್ಟು ಮತ್ಯಾವ ಗುಣಸ್ಥಾನಗಳಿಲ್ಲ. ಇವೆ, ಆದರೆ ಮೇಲಿನ ಗುಣಸ್ಥಾನಗಳಿವೆ, ಕೆಳಗಿನ ಗುಣಸ್ಥಾನ ಯಾವುದೂ ಇಲ್ಲ. ಮೇಲಿನ ಗುಣಸ್ಥಾನಗಳಿವೆ. ಮೇಲಕ್ಕೆ ಹೋಗ್ತಾರೆ ಅಂತಂದರೆ ಕ್ಷಾಯಿಕ ಸಮ್ಯಕ್ತ್ವ ಬೇಕೇ ಬೇಕು. ಇದನ್ನು ನೀವು 4ನೇ ಗುಣಸ್ಥಾನದಲ್ಲಿ ಪ್ರಾಪ್ತ ಮಾಡಿಕೊಳ್ಬಹುದು. ಆ ಕ್ಷಾಯಿಕ ಸಮ್ಯಕ್ತ್ವ ಬಾಹುಬಲಿ ಭಗವಂತರಿಗೆ ಹಿಂದಿನ ಭವದಿಂದಲೇ ಜೊತೆಯಲ್ಲಿ ಬಂದಿತ್ತು. ಎಲ್ಲಿಂದ ಬಂದಿದ್ದರು ಬಾಹುಬಲಿ ಭಗವಂತರು? ಯಾವ ಸ್ವರ್ಗದಿಂದ? ಸರ್ವಾರ್ಥ ಸಿದ್ಧಿ ಅನ್ನುವಂತಹ ಆ ಅಂತಿಮ ಸ್ವರ್ಗದ ವಿಮಾನದಿಂದ ಅವತರಿಸಿದ್ದರು. ಕ್ಷಾಯಿಕ ಸಮ್ಯಕ್ತ್ವ ಜೊತೆಯಲ್ಲಿತ್ತು. ಈ ಕ್ಷಾಯಿಕ ಸಮ್ಯಕ್ತ್ವ ಯಾವ ಗತಿಯಲ್ಲಿ ಪ್ರಕಟ ಆಗ್ತದೆ? ಕೇವಲ ಮನುಷ್ಯಗತಿಯಲ್ಲಿ. ಯಾರ ಸನ್ನಿಧಿಯಲ್ಲಿ? ಯಾರ ಪಾದ ಮೂಲದಲ್ಲಿ? ಶ್ರುತ ಕೇವಲಿ ಅಥವಾ ಕೇವಲಿಗಳ ಪಾದ ಮೂಲದಲ್ಲಿ ಇದು ಪ್ರಕಟವಾಗಬಹುದು. ಆದರೆ ಈ ಅಂಥ ಸರಣಗುಳ್ಳ ಮನುಷ್ಯರಿಗೆ ಇದು ಪ್ರಕಟವಾಗಬಹುದು. ವಜ್ರ ವೃಷಭ ನಾರಾಚ ಸವನನವನ್ನು ಹೊಂದಿರತಕ್ಕಂಥ ಮನುಷ್ಯರಿಗೆ ಮಾತ್ರ ಕೇವಲಿ ಶ್ರುತ ಕೇವಲಿಗಳ ಪಾದಮೂಲ ದೊರೆತಾಗ ಪ್ರಾಪ್ತವಾಗಬಹುದು. 2 ಯೋಗ್ಯತೆಗಳು ಬೇಕು. ಒಂದು ವಜ್ರ ವೃಷಭ ನಾರಾಚ ಸವನನ, ಇನ್ನೊಂದು ಬಾಹ್ಯ ನಿಮಿತ್ತದ ರೂಪದಲ್ಲಿ ಕೇವಲಿ ಮತ್ತು ಶ್ರುತ ಕೇವಲಿಗಳ ಪಾದಮೂಲ. ಇವೆರಡೂ ಬೇಕು. ಇವೆರಡೂ ಸಿಕ್ಕಿವೆ ಅಂತಂದರೆ 4ನೆಯ ಗುಣಸ್ಥಾನದ ಗೃಹಸ್ಥರು ಕೂಡ ಅವರ ಪಾದಮೂಲದಲ್ಲಿ ಈ ಕ್ಷಾಯಿಕ ಸಮ್ಯಕ್ತ್ವವನ್ನು ಪಡೆಯಬಹುದು. ಈ ವಿಷಯ ಎಲ್ಲ ಆಗಮ ಗ್ರಂಥಗಳಲ್ಲಿ ಚರ್ಚೆಯ ರೂಪದಲ್ಲಿ ಮಾಡಿದ್ದಿದೆ. ಎಲ್ಲ ಗ್ರಂಥಗಳಲ್ಲಿ ಗೃಹಸ್ಥರು ಕೂಡ ಗೃಹಸ್ಥ ಅವಸ್ಥೆಯಲ್ಲಿ, ಅಸಂಯಮ ಅವಸ್ಥೆಯಲ್ಲಿ ಯಾವ ಒಂದೂ ಕೂಡ ಅನುವೃತವಿಲ್ಲ. ಸಮ್ಯಕ್ ದೃಷ್ಟಿಗಳು ಮಾತ್ರ ಇದ್ದಾರೆ. ಕ್ಷಾಯೋಪಶಮ ಸಮ್ಯಕ್ತ್ವ ಇದೆ ಅಂಥವರಿಗೆ. ಕ್ಷಾಯಿಕ ಸಮ್ಯಕ್ತ್ವ ಯಾವ ಸಮ್ಯಕ್ತ್ವದಿಂದ ಪ್ರಾಪ್ತವಾಗ್ತದೆ? ಕ್ಷಾಯೋಪಶಮ ಸಮ್ಯಕ್ತ್ವದಿಂದ, ಕ್ಷಾಯೋಪಶಮಿಕ ಸಮ್ಯಕ್ತ್ವದಿಂದ. ಈ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಬೇಕೇ ಬೇಕು. ಇಂಥ ಕ್ಷಾಯೋಪಶಮ ಸಮ್ಯಕ್ತ್ವದಿಂದ ಕ್ಷಾಯಿಕ ಸಮ್ಯಕ್ತ್ವವನ್ನು ಹೊಂದಿದ ಆ ಬಾಹುಬಲಿ ಭಗವಂತರ ಯಾವ ಭವ? ಸ್ವರ್ಗದಲ್ಲಿ ಹೊಂದಿದ್ರೇನು? ಇಲ್ಲ. ಮನುಷ್ಯಗತಿಯಲ್ಲಿ ಹೊಂದಿರ್ಬೋದಲ್ಲ.
ಆಮೇಲೆ ಯಾವ ಸಹನದವರಾಗಿರ್ಬೋದು ಆ ಮನುಷ್ಯ ಪರ್ಯಾಯದಲ್ಲಿ? ವಜ್ರ ಋಷಭ ನಾರಾಜ ಸಹನನ. ಯಾರ ಸನ್ನಿಧಿ ಸಿಕ್ಕಿರಬಹುದು? ಕೇವಲಿ, ಶ್ರುತ ಕೇವಲಿಗಳ ಪಾದ ಮೂಲ ಸಿಕ್ಕಿರ್ಬೋದು. ಅಲ್ಲಿ ಪ್ರಾಪ್ತ ಮಾಡಿಕೊಂಡಿರ್ತಕ್ಕಂಥ ಆ ಕ್ಷಾಯಿಕ ಸಮ್ಯಕ್ತ್ವ ಗೃಹಸ್ಥ ಅವಸ್ಥೆಯಲ್ಲಾಗಲಿ ಅಥವಾ ಮುನಿ ಅವಸ್ಥೆಯಲ್ಲಾಗಲಿ ಎಲ್ಲಿ ಬೇಕಾದರೂ ಅದನ್ನು ಪ್ರಾಪ್ತ ಮಾಡಿಕೊಳ್ಳಿಕ್ಕೆ ಶಕ್ಯತೆ ಇದೆ. ಎಲ್ಲಿ ಬೇಕಾದರೂ 5ನೇ ಗುಣಸ್ಥಾನದಲ್ಲೂ ಶಕ್ಯ ಇದೆ, 4ನೇ ಗುಣಸ್ಥಾನದಲ್ಲೂ ಶಕ್ಯ ಇದೆ, ಮತ್ತು ಪ್ರಾಪ್ತ ಮಾಡಿಕೊಳ್ಳಬೇಕು ಅಂತಂದರೆ ಮುನಿ ಅವಸ್ಥೆಯಲ್ಲಿಯೂ ಕೂಡ ಶಕ್ಯ ಇದೆ. ಮತ್ತು ಅದು ಪ್ರಾಪ್ತವಾಯಿತು ಅಂತಂದರೆ ಜೀವ ಸ್ವರ್ಗದಲ್ಲಿ ಹೋಗ್ಬೋದು, ದೇವಗತಿಗೂ ಹೋಗ್ಬೋದು, ನರಕ ಗತಿಗೂ ಕೂಡ ಹೋಗಬಹುದು. ಆದರೆ ಯಾವಾಗ ಈ ಸಮ್ಯಕ್ತವನ್ನು ಅಥವಾ ಇದಲ್ಲದೆ ಮತ್ಯಾವ ಸಮ್ಯಕ್ತವನ್ನು ಹೊಂದಿಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಮೊದಲು ನರಕಾಯುಷ್ಯನ್ನು ಕಟ್ಟು ನರಕ ಗತಿಯನ್ನು ಕಟ್ಟಿಕೊಂಡು ನಂತರ ಕ್ಷಾಯಿಕ ಸಮ್ಯಕ್ತವನ್ನು ಹೊಂದಿದ್ದಾನೆ ಅಂತಂದರೆ ಆ ನರಕ ಗತಿಯನ್ನು ಯಾವುದನ್ನು ಕಟ್ಟಿಕೊಂಡಿದ್ದಾನೆ, ಯಾವ ನರಕದ ಆಯುಷ್ಯ ಕಟ್ಟಿದೆ ಆ ನರಕದಲ್ಲಿ ಆ ಜೀವ ಹೋಗಲೇಬೇಕು, ಹೋಗೇ ಹೋಗ್ತಾನೆ. ರಾಜ ಶ್ರೇಣಿಕ ವಜ್ರ ವೃಷಭ ನಾರಾಚ ಸೌನಧಾರಿ ಶ್ರಾವಕ ರಾಜ ತಾನು ಮಿಥ್ಯಾತ್ವಾವಸ್ಥೆಯಲ್ಲಿದ್ದಾಗ ದಿಗಂಬರ ಮುನಿಗಳ ಮೇಲೆ ಉಪಸರ್ಗವನ್ನು ನೀಡಿ ಆ ಉಪಸರ್ಗ ಕಾಲದಲ್ಲಿ 7ನೇ ನರಕವನ್ನು ಕಟ್ಟಿಕೊಂಡ. ಯಾವ ನರಕ? 7ನೇ ನರಕ. ಎಷ್ಟಿದೆ ಆಯುಷ್ಯ ಅಲ್ಲಿ? 33,000 ರೂಪದ ಆಯುಷ್ಯ ಇದೆ. ಅಲ್ಲಿ ಹೋದರೆ ಬರುವುದೇ ಕಷ್ಟ, ಅಲ್ಲಿ ಹೋದರೆ ಬರೋದೇ ಕಷ್ಟ. ಕೋಟ್ಯಾನು ಕೋಟಿ, ಈ ಕೋಟಿಯಲ್ಲಿ ಹೇಳೋದೇ ಕಷ್ಟ. ಅದನ್ನು ಕೋಟಿ ವರ್ಷಗಳ ಆಯುಷ್ಯ ಅಲ್ಲಿ. ಮತ್ತು ಆ ಒಂದು 33,000 ರೂಪದ ಆಯುಷ್ಯ ಅಂತೇನು ಹೇಳ್ತೀವಲ್ಲ, ಅದು ಯಾವ ಪಲ್ಯದಿಂದ ಉತ್ಪನ್ನವಾಗಿರ್ತಕ್ಕಂತಹ ಸಂಖ್ಯೆ ಅಂತಂದರೆ ಅರ್ಧ ಪಲ್ಯದಿಂದ ಉತ್ಪನ್ನವಾಗಿರ್ತಕ್ಕಂತಹ ಸಾಗರೂಪಮ ಇದೆ. ಅದು ಪಲ್ಯಗಳಿಗೆ 3 ಪ್ರಕಾರ ಇದೆ. ಒಂದು ವ್ಯವಹಾರ ಪಲ್ಯ, ಇನ್ನೊಂದು ಉದ್ಧಾರ ಪಲ್ಯ, ಮತ್ತೊಂದು ಅರ್ಧ ಪಲ್ಯ. 3 ಪ್ರಕಾರದ ಪಲ್ಯ. ವ್ಯವಹಾರ ಪಲ್ಯದ ಅಸಂಖ್ಯ ಪಟ್ಟು ಉದ್ಧಾರ ಪಲ್ಯ ಇರ್ತದೆ. ಆಮೇಲೆ ಉದ್ಧಾರ ಪಲ್ಯದ ಅಸಂಖ್ಯಾತ ಪಟ್ಟದಷ್ಟು ದೊಡ್ಡದು ಅರ್ಧ ಪಲ್ಯ ಇರ್ತದೆ. ಇದು ಒಂದು ಅರ್ಧ ಪಲ್ಯ, ಎಲ್ಲಕ್ಕಿಂತ ದೊಡ್ಡ ಪಲ್ಯ. ಈ ದೊಡ್ಡ ಪಲ್ಯದಿಂದ ಅಲ್ಲಿ ಆಯುಷ್ಯ ಇರ್ತದೆ. ಆದರೆ ಈ ಒಂದು ಅರ್ಧ ಪಲ್ಯ ಅಂತಂದರೆ ಇದು ಒಂದು ಅರ್ಧ ಪಲ್ಯ ಆಯಿತು. ಇಂಥ ಎಷ್ಟು ಅರ್ಧ ಪಲ್ಯಗಳನ್ನು ಸೇರಿಸಿದಾಗ ಒಂದು ಸಾಗರ ಆಗ್ತದೆ. ಎಷ್ಟು ಅರ್ಧ ಪಲ್ಯಗಳನ್ನು ಸೇರಿಸಿ ಒಂದು ಅರ್ಧ ಪಲ್ಯ ಆಗ್ತದೆ, ಒಂದು ಸಾಗರ ಆಗ್ತದೆ. ಸಾಗರ ದೊಡ್ಡದು ಅಥವಾ ಅರ್ಧ ಪಲ್ಯ ದೊಡ್ಡದು? ಸಾಗರ ದೊಡ್ಡದು. 1 ಸಾಗರ, 2 ಸಾಗರ, 3, ಎಷ್ಟು ವರ್ಷ, ಎಷ್ಟು ಸಾಗರ ಪ್ರಮಾಣದ ಆಯುಷ್ಯ 7ನೇ ನರಕದಲ್ಲಿ? 33 ಸಾಗರ. 33 ಸಾಗರ, ಒಂದಲ್ಲ ಎರಡಲ್ಲ, 33 ಸಾಗರ. ಇದು ಆಯುಷ್ಯ, ಅಲ್ಲಿ ಆಯುಷ್ಯ. ಇಷ್ಟು ದೊಡ್ಡ ಆಯುಷ್ಯ ಮನುಷ್ಯಗತಿಯಲ್ಲಿ ಯಾರಿಗೂ ಯಾವ ಕಾಲದಲ್ಲೂ ಇರುವುದೇ ಇಲ್ಲ. ಇನ್ನು ಇರ್ತದೆ ಅಂತಂದರೆ ಈ ಅರ್ಧ ಪಲ್ಯ ಅಂತ ಏನು ಹೇಳಿದ್ರಲ್ಲ, ಇಂಥ 3 ಪಲ್ಯ ಅಂತಂದರೆ ಮುಗಿದು ಹೋಯಿತು. ಅದೇ ಉತ್ಕೃಷ್ಟ ಮನುಷ್ಯರ ಉತ್ಕೃಷ್ಟ ಆಯುಷ್ಯ. ಎಲ್ಲಿ? ಇದು ಭೋಗಭೂಮಿಯಲ್ಲಿ ಇರುವಂತಹ ಉತ್ಕೃಷ್ಟ ಭೋಗಭೂಮಿಯಲ್ಲಿ, ಉತ್ತಮ ಭೋಗಭೂಮಿಯಲ್ಲಿ ಹುಟ್ಟಿರ್ತಕ್ಕಂತಹ ಮನುಷ್ಯರ ಆಯುಷ್ಯ. 3 ಪಲ್ಯ ಕೇವಲ. ಆದರೆ ಈ ಒಂದು ಸಾಗರ ಅಂತಂದರೆ ಅದೆಷ್ಟು ದೊಡ್ಡದು ಗೊತ್ತಾ?
10 ಕೋಟಿ ಅರ್ಧ ಪಲ್ಯಗಳಿಗೆ ಒಂದು ಅರ್ಧ ಸಾಗರ ಆಗ್ತದೆ. ಅರ್ಧ ಪಲ್ಯದಿಂದ ಉತ್ಪನ್ನವಾದ ಸಾಗರಕ್ಕೆ ಅರ್ಧ ಪಲ್ಯ ಎನ್ನುತ್ತಾರೆ. ಬೇಕಾದಷ್ಟು ಬರಲಿ, ಅದು ನಾವು ಬಿಡುವುದಿಲ್ಲ, ಅಂಜೋದಿಲ್ಲ, ಅಳ್ಕೋದಿಲ್ಲ. ಎಂಥ ವಿಘ್ನ ಬಂದ್ರೂ ಮಳೆ ಏನಂತದೆ, ಇಲ್ಲಿ ಅಮೃತ ವೃಷ್ಟಿ ಆಗ್ತಾ ಇದೆ, ಇವ್ರಿಗಿಂತ ಜಾಸ್ತಿ ನಾನು ಅಮೃತ ವೃಷ್ಟಿ ಮಾಡ್ತೇನೆ ಅಂತ ಕಾಂಪಿಟೇಷನ್ ನಡೆದಿದೆ. ನಾವು ಪ್ರವಚನ ಹೇಳುವಾಗಲೇ ಯಾಕೆ ಬರಬೇಕು? ಕಾಂಪಿಟೇಷನ್ ಮಾಡಬೇಕಲ್ಲ. ಮಳೆ ಅಂತದೆ, ನೀವೇನೋ ಧರ್ಮದ ಉಪದೇಶವನ್ನು ಹೇಳ್ತೀರಿ, ಆದರೆ ಧರ್ಮದ ಉಪದೇಶವನ್ನು ಹೇಳುವ ಮಾತ್ರಕ್ಕೆ ಇವರ ಜೀವನ ನಡಿಲ್ಲ. ಇವರ ಜೀವನದಲ್ಲಿ ಮೊದಲು ಮಳೆ ಬರಬೇಕು, ಬೆಳೆ ಬರಬೇಕು, ಆವಾಗ ಭೌತಿಕ ಜೀವನ ನಡೀತದೆ, ಭೌತಿಕ ಜೀವನ ನಡೀತದೆ. ಅದಕ್ಕಾಗಿ ನಮ್ಮ ಕಾಂಪಿಟೇಷನ್ ನಿಮ್ಮ ಜೊತೆಯಲ್ಲಿ ನಡೆದಿದೆ. ನನ್ನ ಕಾಂಪಿಟೇಷನ್ ನಿಮ್ಮ ಜೊತೆಯಲ್ಲಿ. ಬಾ, ಎಷ್ಟು ಬರ್ತೀ ಬಾ. ಮಳೆ ಇದ್ದರೆ ಅಲ್ಲಿ ಬೆಳೆ, ಮಳೆ ಇದ್ದರೆ ಅಲ್ಲಿ ಬೆಳೆ, ಅಲ್ಲಿ ಬೆಳೆ ಇದ್ದರೆ ಅಲ್ಲಿ ಹೊಳೆ, ಮೇಲೆ ಮಳೆ, ಇಲ್ಲಿ ಬೆಳೆ, ಅಲ್ಲಿ ಹೊಳೆ, ಇವು ಮೂರು ಇದ್ದಾಗ ಶ್ರಾವಕರ ಮುಖದಲ್ಲಿ ಕಳೆ. ಹಾಂ, ಹೌದು ಬಿಡಿಯ, ಕವಿತಾ ತಂತನ ಆಗ್ತು ನೋಡ್ರಿ. ಇದು ಕವಿತಾ ತನ್ನಿಂದ ತಾನೇ ಬಂದುಬಿಟ್ಟು. ಈ ಮಳೆ ಬರ್ತಿರ್ಲಿಲ್ಲ ಅಂತಂದ್ರೆ ಈ ಕವಿತಾನೂ ಆಗ್ತಿರ್ಲಿಲ್ಲ. ಉತ್ತಮ ಮಾರ್ಗವ ಧರ್ಮ, ಇದು ಆತ್ಮಧರ್ಮ, ಆತ್ಮನಲ್ಲಿ ಉಂಟಾಗತಕ್ಕಂತಹ ಧರ್ಮ. 5:30 ಆಯಿತು. ಹಾಂ, 1.5 ತಾಸು ಆಯ್ತು. ಈಗ ಪ್ರವಚನ ಹೇಳ್ತಾ ಇದ್ದು 1.5 ತಾಸು ಮುಗಿದು ಹೋಯಿತು. ಉತ್ತಮ ಮಾರ್ಗವ ಧರ್ಮ ಯಾವ ಥರದಿಂದ ಶ್ರಾವಕರ ಬದುಕಿನಲ್ಲಿ ಬರಬೇಕು ಅನ್ನುವ ವಿಷಯವನ್ನು ಅದನ್ನು ಭೂಮಿಕಾ ರೂಪದಲ್ಲಿ ಹೇಳಿದ್ದೇವೆ. ಭೂಮಿಕಾ ರೂಪದಲ್ಲಿ ಪ್ರತಿ ವರ್ಷ ನಾವು ಅಶುಭ ವಿಕಲ್ಪಗಳಿಂದ 10 ದಿನ ದೂರವಿರಬೇಕು. ಅಶುಭ ವಿಕಲ್ಪಗಳಿಂದ 10 ದಿನಗಳಾದರೂ ಕನಿಷ್ಠ ಪಕ್ಷ 1 ವರ್ಷದಲ್ಲಿ 10 ದಿನಗಳು ಮಾತ್ರ ಅಶುಭ ವಿಕಲ್ಪಗಳಿಂದ ದೂರ ಇರಬೇಕು. ಆಶ್ರಮದಲ್ಲಿ ಸೇರಿಕೊಂಡು ಆಶ್ರಮದ ಎಲ್ಲ ಕಾರ್ಯಗಳನ್ನು ಮಾಡಿ ಆಶ್ರಮದಲ್ಲಿಯೇ ಹೇಗೆ ಇರ್ತೀವಿಯೋ ಅಷ್ಟು ಕಾರ್ಯಗಳನ್ನು ಮಾತ್ರ ಮನೆಯಲ್ಲಿ ಮಾಡಲಿಕ್ಕೆ ಏನು ಅಡ್ಡಿ ಇಲ್ಲ. ಪೆಟ್ರೋಲ್ ಹಾಕುವಂತಹ ಕಾರ್ಯ ಮಾಡಬೇಕಲ್ಲ, ಅಷ್ಟು ಮಾಡಿದರೆ ಸಾಕು. ಉಳಿದ ಮಿಕ್ಕ ಪಂಚೇಂದ್ರಿಯ ಪಾಪಗಳನ್ನು ಹುಟ್ಟಿಸುವಂತಹ ಪಂಚೇಂದ್ರಿಯಗಳ ಪ್ರವೃತ್ತಿಯಿಂದ
ಯಾವ ಪಂಚ ಪಾಪಗಳು ಹುಟ್ಟುತ್ತವೆಯೋ ಅಂಥ ಪಂಚ ಪಾಪಗಳು ಹುಟ್ಟಬಾರದು. ಅದಕ್ಕಾಗಿಯೇ ಕೆಲವೊಬ್ಬರು ಶ್ರಾವಕರು ಏನು ಮಾಡ್ತಾರೆ ಅಂತಾರೆ, ಎಂಥವರಿದ್ದರೂ ಕೂಡ ಈ ಪಾಪಗಳಲ್ಲಿಯ ಸ್ಥೂಲ ಪಾಪಗಳನ್ನಾದರೂ ತ್ಯಾಗ ಮಾಡಿ ಈ ದಶಲಕ್ಷಣ ಪರ್ವವನ್ನು ಆಚರಿಸ್ತಾರೆ. ಎಂಥ ಸ್ಥೂಲ ಪಾಪ? ನಾವು ದೊಡ್ಡ ದೊಡ್ಡ ಹಿಂಸೆಯನ್ನು, ಬಾಹ್ಯ ಹಿಂಸೆಯನ್ನು ಮಾಡುವುದಿಲ್ಲ. ಶಾಂತಿಯಿಂದ 10 ದಿನಗಳವರೆಗೆ ಮನೆಯಲ್ಲಿ ಇರ್ತೇವೆ. ಯಾರಿಂದ ಜಗಳಾಡುವುದಿಲ್ಲ, ಯಾರಿಗೂ ಸುಳ್ಳು ಹೇಳುವುದಿಲ್ಲ, ಯಾವ ಪದಾರ್ಥದ ಅಪೇಕ್ಷೆಯನ್ನು ಅತಿಯಾಗಿ ಪಟ್ಟು ಅದನ್ನು ಚೋರಿ ಮಾಡುವುದಿಲ್ಲ. 10 ದಿನಗಳವರೆಗೆ ಬ್ರಹ್ಮಚರ್ಯ ವ್ರತವನ್ನು ಕೈಕೊಂಡು ಈ ವ್ರತವನ್ನು ಪಾಲಿಸ್ತೇವೆ. ಕುಶೀಲ ಪಾಪ ಆ ದಿನಗಳಲ್ಲಿ ಬೇಡ ಅನ್ನುವಂಥ ಸಂಕಲ್ಪ. ಪರಿಗ್ರಹ, ಯಾವ ಪರಿಗ್ರಹ ಎಷ್ಟಿದೆಯೋ ಆ ಪರಿಗ್ರಹದಲ್ಲಿ ನಾವು ಸಾಧ್ಯವಿದ್ದಷ್ಟು ಶಕ್ತಿಯಾನುಸಾರ ಪರಿಗ್ರಹವನ್ನು ಕೂಡ ತ್ಯಾಗ ಮಾಡುತ್ತೇವೆ. ಅದು ದಾನದ ರೂಪದಲ್ಲಿ. ದಾನ ಅಂದ್ರೇನು? ಪರಿಗ್ರಹಗಳನ್ನು ದಾನದ ಮುಖಾಂತರ ತ್ಯಾಗ ಮಾಡುವಂತಹ ಪದ್ಧತಿ ಧನತ್ಯಾಗ. ಅದೊಂದು ಪದ್ಧತಿ. ದಾನ ತ್ಯಾಗ ಅಲ್ಲ, ಆದರೆ ದಾನ ಮಾಡುವಾಗ ತ್ಯಾಗ ಆಗ್ತದೆ. ದಾನ ಅಂದರೆ ತ್ಯಾಗ ಅಲ್ಲ, ದಾನ ಮಾಡುವಾಗ ತ್ಯಾಗ ನಿಯಮದಿಂದ ಆಗ್ತದೆ. ತ್ಯಾಗ ಅಂದರೆ ಏನು? ತ್ಯಾಗ ಅಂದರೆ ತ್ಯಾಗ, ತ್ಯಾಗ ಮಾತ್ರ, ದಾನಿಲ್ಲ. ತ್ಯಾಗ ಅಂದರೆ ತ್ಯಾಗ, ತ್ಯಾಗ ಮಾತ್ರ. ತ್ಯಾಗನ್ನು ಮಾಡಿದಾಗ ದಾನ ಮಾಡಲಿಕ್ಕೆ ಏನೂ ಉಳಿಯುವುದಿಲ್ಲ. ಅದನ್ನು ತ್ಯಾಗ ಅಂತಾರೆ. ನಿಜವಾದ ತ್ಯಾಗದ ಲಕ್ಷಣ ಏನಿದೆ ಅಂತಂದರೆ, ತ್ಯಾಗ ಅಂದರೆ ಎಲ್ಲವನ್ನ ಬಿಟ್ಟು ಬಿಡೋದು. ಅಲ್ಲಿ ದಾನ ಕೊಡ್ತಕ್ಕಂತಹ ವಿಕಲ್ಪ ಇಲ್ಲ. ಆದರೆ ಎಲ್ಲವನ್ನ ಎಲ್ಲಿ ನಾವು ತ್ಯಜಿಸಿಲ್ಲ, ಅಲ್ಲಿ ಇರುವಂತಹ ಯಾವ ತ್ಯಾಗಿದೆ ಅದು ದಾನದ ರೂಪದಲ್ಲಿ ಇದೆ. ಅದು ಅಂಶಿಕವಾಗಿದೆ. ಅದು ಅಂಶಿಕ. ಅದು ಅಂಶಿಕ ಇದೆ. ಈ ಅಂಶಿಕ ತ್ಯಾಗ, ಈ ಅಂಶಿಕ ತ್ಯಾಗ ಮಾಡುವಂತಹ ಸಂದರ್ಭ ಈ 10 ದಿನಗಳಲ್ಲಿ ಇರ್ತದೆ. ಮನೆ ತ್ಯಾಗ ಆಯಿತು. ಅಶುಭ ವಿಕಲ್ಪಗಳ ಸಂಪೂರ್ಣವಾಗಿ 10 ದಿನ ತ್ಯಾಗ ಮಾಡಿರ್ತೇವೆ. ಮನೆಗೆ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಆದರೆ ಮನೆಯಲ್ಲಿ ಕೂಡ ಹಾಕಿರ್ತಕ್ಕಂತಹ ಪರಿಗ್ರಹ ಧರ್ಮದ ಸಾಧನೆಗಾಗಿ, ಧರ್ಮವನ್ನು ಬೆಳೆಸಿಕೊಳ್ಳುವುದಕ್ಕಾಗಿ, ಆ ಪರಿಗ್ರಹದ ವಿಷಯದಲ್ಲಿ ಮೋಹ ಕಡಿಮೆ ಈ 10 ದಿನಗಳಲ್ಲಿ ಆಗಬೇಕು ಅಥವಾ ಆಗಬಾರದು? ಆಗಬೇಕು. ಶಕ್ತ್ಯಾನುಸಾರ ಆಗಬೇಕು. ಶಕ್ತ್ಯಾನುಸಾರ ಆಗಬೇಕು. 10 ದಿನ ಸ್ವಲ್ಪ ಸ್ವಲ್ಪ. ಎಷ್ಟು ಸ್ವಲ್ಪ ಅಂತಂದರೆ 10 ದಿನಗಳವರೆಗೆ ಪ್ರತಿನಿತ್ಯ 1 ರೂಪಾಯಿ ಸಾಕಲ್ಲ? ಸಾಕ? ಇನ್ನೂ ಬೇಕೋ? ಇನ್ನಿಷ್ಟು ಬೇಕೋ? ಸಾಕು. ನಾವು ಸವಾಲು ಮಾಡ್ತಾ ಇದ್ದೀವಿ, 1 ರೂಪಾಯಿದಿಂದ ಶುರು ಮಾಡಿದ್ದೀವಿ. ನಮ್ಮ ಸವಾಲು ಎಲ್ಲಿಂದ ಶುರು ಆಗ್ತದೆ ಗೊತ್ತಾ? ಮುನಿಗಳದ್ದು ಜಗನ್ಯದಿಂದ ಹಿಡ್ಕೊಂಡು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಶಕ್ತ್ಯಾನುಸಾರವಾಗಿ ಮಾಡ್ತಕ್ಕಂಥವರು ಎಲ್ಲ ಪರಿಗ್ರಹಗಳನ್ನು ತ್ಯಜಿಸುವುದಿಲ್ಲ. ದಾನದ ರೂಪದಲ್ಲಿ ಅಂಶಿಕವಾಗಿ ತ್ಯಾಗ ಮಾಡ್ತಾರೆ. ದಾನ ರೂಪವಾಗಿ ಅಂಶಿಕ ರೂಪದಲ್ಲಿ ತ್ಯಾಗ ಮಾಡ್ತಾರೆ. ಆ ಅಂಶಿಕ ಅಂತಂದರೆ ಎಲ್ಲಿಂದ ಸವಾಲು ಶುರು ಆಗಬೇಕು?
ರೂಪಾಯಿದಿಂದ, ಹೌದಲ್ಲೋ? 1 ರೂಪಾಯಿದಿಂದ ಸವಾಲ್ ಶುರು ಆಗಬೇಕು. ಆದರೆ 1 ರೂಪಾಯಿ ಹೇಗೆ ಅಂತ ನಾಚಿಕೊಂಡಾಗ, ನಾಚಿಕೆಯಾದಾಗ ಇನ್ನೆಷ್ಟು ಹೇಳಬೇಕು ಅನ್ನುವಂತಹ ಪುರುಷಾರ್ಥ ಅಲ್ಲಿ ತಾನಾಗಿ ಆಗ್ತದೆ. ಯಾಕೆಂದರೆ ನಾಚಿಕೆ ಉಂಟಾಯ್ತಲ್ಲ. ಹಾಂ, ಆ ನಾಚಿಕೆ ನಮ್ಮನ್ನು ಏನು ಮಾಡಿತು? 1 ರೂಪಾಯಿ ಏನು? ನಿಧಾನವಾಗಿ ನಿಮ್ಮ ಕಿವಿಯಲ್ಲಿ ತನ್ನ ಮಾತನ್ನು ಚುಚ್ಚಿಬಿಡ್ತು. ನೀಗ ಹೀಗೆ ಮಾಡಿದಿ ಅಂತಂದರೆ 1 ರೂಪಾಯಿ ಅಂತಾರೆ ನೋಡಿ ಎಲ್ಲರೂ. ಅವಾಗ ಏನು ಮಾಡ್ತಿ? ಏನು ಮಾಡ್ತೀಯ? ಆ ಥರ ಬೇಡ, 1,000 ಆದರೂ ಹೇಳೋ, ಅಲ್ಲಿಂದ ಸ್ಟಾರ್ಟ್ ಮಾಡಿ ನೀನು. ಶಕ್ತ್ಯಾನುಸಾರ ತ್ಯಾಗ. ಧರ್ಮದ ಕ್ಷೇತ್ರದಲ್ಲಿ, ಧರ್ಮಕ್ಷೇತ್ರದಲ್ಲಿ, ಭಗವಂತರ ಸನ್ನಿಧಿಯಲ್ಲಿ, ಅದು ಕೂಡ ದಿಗಂಬರ ಮಹಾವೃತಿ ಮುನಿಗಳ ಸನ್ನಿಧಿಯಲ್ಲಿ ಕೂತ್ಕೊಂಡಾಗ 1 ರೂಪಾಯಿ ಅಥವಾ 1000 ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಎಲ್ಲಿಂದ ಸ್ಟಾರ್ಟ್ ಮಾಡಬೇಕ್ರಿ? ಕನಿಷ್ಠ ಪಕ್ಷ ಆ ನಾಚಿಕೆಗೆ ಬುದ್ಧಿ ಹೇಳಬೇಕು ಅಂತಂದರೆ 1,000 ಆ ನಾಚಿಕೆಗೆ ಬುದ್ಧಿ ಹೇಳಬೇಕು ಅಂತಂದರೆ 1,000ದಿಂದ ಸ್ಟಾರ್ಟ್ ಮಾಡಬೇಕಲ್ಲ. ಅದಕ್ಕಾಗಿ ಕನಿಷ್ಠ ಪಕ್ಷ 1,000ದಿಂದ ಶುರು ಆಗಬೇಕಲ್ಲ. ಆಗಬೇಕು. ಇದಕ್ಕಿಂತ ಕೆಳಗೆ ಬಂತು ಅಂತಂದರೆ ಇವತ್ತಿನ ಕಾಲದಲ್ಲಿ ಲಕ್ಷದ ಮೇಲೆ ಇರುವವರು ಈ ಕಡೆ ಕೂಡ ಲಕ್ಷ ಇಟ್ಟಿರ್ತಾರೆ. ಲಕ್ಷದಿಂದ ಮೇಲೆ ಹೇಳುವಂಥವರು ಅವ್ರ ಲಕ್ಷ್ಯ ಕೊಡಿ ಇರ್ತದೆ, 1000 ಯಾಕೆ ಅನ್ನುವಂಥವ್ರ ಕಡೆಗಿರ್ತದೆ. ಅದಕ್ಕಾಗಿ ನಾವು ಮೊದಲೇ ನಾಚಿಕೆಯನ್ನು ಇಟ್ಕೊಂಡಿರ್ತೀವಿ ನೋಡಿ. ಅದು 1 ರೂಪಾಯಿ ಅಂತಂದರೆ ಅದು ಬೇಡ ಅಂತದೆ, ಮೊದಲೇ ಇತ್ತಲ್ಲ ಅದು ನಾಚಿಕೆ. ಆದರೆ ನಾವು 1,00,000 ರೂಪಾಯಿಯನ್ನು ಕೊಡುವಂಥವ್ರ ಕಡೆಗೆ ದೃಷ್ಟಿ ಮಾಡ್ತೀವಿ ಅಂತಂದರೆ, ದೃಷ್ಟಿಯನ್ನು ಕೊಂಡೊಯ್ತೀವಿ ಅಂತಂದರೆ, ಆ ಕಡೆಗೆ ಇದು ಏನಂತದೆ ಅಂತಂದರೆ ನಮ್ಮ ಮನಸ್ಸು ಅಲ್ಲಿ ದೊಡ್ಡವರು ಕೂತ್ಕೊಂಡಿದ್ದಾರೆ, 1,000 ಆದರೆ ಹೇಳು. ನಮ್ಮ ಮನಸ್ಸು ಧರ್ಮದ ಪಕ್ಷದಲ್ಲಿ ಇರ್ತದೆ. ಆದರೆ ಆಸೆ ಅನ್ನತಕ್ಕಂಥದ್ದು ಅದು ಸಂಸಾರದ ಪಕ್ಷದಲ್ಲಿ ಇರ್ತದೆ. ಸಂಗ್ರಹಿಸು, ನೀನು ಕೊಡಬೇಡ, ಸಂಗ್ರಹಿಸು ಅನ್ನುವಂಥ ಪಕ್ಷದಲ್ಲಿ ನಮ್ಮ ಕಷಾಯ ಇರ್ತದೆ. ಕಷಾಯ ಇರುತ್ತೆ. ಈ ಕಷಾಯ ಯಾವುದು? ಲೋಭ. ಈ ಲೋಭ ಎಲ್ಲಿದೆಯೋ ಅಲ್ಲಿ ಮಾನ ಇರ್ತದೆಯೋ ಅಥವಾ ಇಲ್ಲ? ಇದ್ದೇ ಇರ್ತದೆ. ಮಾಯಾ ಅದು ಕೂಡ ಇರ್ತದೆ. ಕ್ರೋಧ ಅದು ಕೂಡ ಇರ್ತದೆ. ಎಲ್ಲಿ ಲೋಭ ಇದೆಯೋ ಅಲ್ಲಿ ಎಲ್ಲ ಕಷಾಯಗಳಿವೆ. ಆದರೆ ನಾಶವಾಗುವಾಗ ಯಾವ ಕಷಾಯ ಮೊದಲು ನಾಶ ಆಗ್ತದೆ ಅಂತಂದರೆ, 4 ಕಷಾಯಗಳಲ್ಲಿ 3 ಕಷಾಯಗಳ ನಾಶ ಏಕಕಾಲಕ್ಕೆ ಆಗ್ತದೆ. ಗುಣಸ್ಥಾನಗಳ ಪ್ರಕಾರವಾಗಿ ಹೇಳಬೇಕು ಅಂತಂದರೆ, ಲೋಭ ಕೊನೆಯಲ್ಲಿ ನಾಶ ಆಗ್ತದೆ. ಲೋಭಕ್ಕೆ ಬಹಳ ಶಕ್ತಿ. ಲೋಭ ಭಾಳ ಜಿಗುಟು, ಕಟಿ ಮೆತ್ತಿರ್ತದೆ ಒಳಗೆ. ಕ್ರೋಧವನ್ನು ಮೆತ್ತಿಸಿಕೊಂಡಿರ್ತದೆ, ಮಾನವನ್ನು ಮೆತ್ತಿಸಿಕೊಂಡಿರ್ತದೆ, ಮಾಯಾ ಕಷಾಯವನ್ನು ಮೆತ್ತಿಸಿಕೊಂಡು ಕೂತ್ಕೊಂಡಿರ್ತದೆ. ಆ ಲೋಭ ಕಷಾಯ ಯಾವ ಗುಣಸ್ಥಾನವನ್ನು ತಲುಪಿದಾಗ ನಷ್ಟ ಆಗ್ತದೆ ಗೊತ್ತಾ? 10ನೆಯ ಗುಣಸ್ಥಾನ. ಎಷ್ಟು ಕೆಟ್ಟಿದೆ ನೋಡಿ. ಎಲ್ಲಕ್ಕಿಂತ ಕೆಟ್ಟ ಕಷಾಯ ಯಾವುದು ಅಂತಂದರೆ ಲೋಭ. ಈ ಲೋಭ ಉಳಿದ ಎಲ್ಲ ಕಷಾಯಗಳನ್ನು ಅಂಟಿಸಿಕೊಂಡು ಗಟ್ಟಿಯಾಗಿ ಕುತ್ಕೊಂಡಿರ್ತದೆ ಆತ್ಮನಲ್ಲಿ. ಇದನ್ನು ಭಾವ ಕಷಾಯ ಅಂತ ಕರೀತಾರೆ. ಭಾವ ಕಷಾಯ. ಈ ಭಾವ ಕಷಾಯ ದ್ರವ್ಯ ಕಷಾಯದ ಉದಯ ಇಲ್ಲದೆ ಭಾವ ಕಷಾಯ
ಉಂಟಾಗುವುದಿಲ್ಲ. ಎಲ್ಲಿ ದ್ರವ್ಯ ಕಷಾಯ ಉದಯ ಇದೆಯೋ ಅಲ್ಲಿ ತನಕ ಭಾವ ಕಷಾಯ ಇದ್ದೇ ಇರ್ತದೆ. ಅದಕ್ಕಾಗಿ ದ್ರವ್ಯ ಕಷಾಯವನ್ನು ನಾಶ ಮಾಡುವುದಕ್ಕೋಸ್ಕರ ನಾವು ಭಾವ ಕಷಾಯವನ್ನು ಗೆಲ್ಲಬೇಕು. ಅಂದಾಗ ನಾವು ಕಷಾಯ ವಿಜಯಿ ಆಗ್ತೇವೆ, ಕಷಾಯಗಳನ್ನೆಲ್ಲ ಜಯಿಸ್ತೇವೆ. ಭಾವಗಳಲ್ಲಿರ್ತಕ್ಕಂತಹ ಆಸೆ ಅಪೇಕ್ಷೆಗಳನ್ನು, ಕ್ರೋಧ, ಮಾನ, ಮಾಯಾ, ಲೋಭ, ಈ 4 ಕಷಾಯಗಳನ್ನು, 4 ಭಾವ ಕಷಾಯಗಳನ್ನು ಗೆದ್ದಾಗ ದ್ರವ್ಯ ಕಷಾಯವನ್ನು ಗೆಲ್ಲಲಿಕ್ಕೆ ಶಕ್ಯ ಇದೆ. ನಾವು ಭಾವವನ್ನೇ ಮೊದಲು ಗೆಲ್ಲಬೇಕು. ಹೇಳ್ತಾರಲ್ಲ ಕಷಾಯ ಬಿಡು ಅಂತ. ದ್ರವ್ಯ ಕಷಾಯದ ಉದಯ 10ನೇ ಗುಣಸ್ಥಾನದವರೆಗೆ ಇದೆ ಅಂದ ಮೇಲೆ ಕಷಾಯವನ್ನು ಬಿಡಲಿಕ್ಕೆ ಹೇಗೆ ಸಾಧ್ಯ ಇದೆ? ದ್ರವ್ಯ ಕಷಾಯಗಳನ್ನು ಬಿಡಲಿಕ್ಕೆ ಶಕ್ಯವೇ ಇಲ್ಲ. ಆದರೆ ದ್ರವ್ಯ ಕಷಾಯವನ್ನು ಬಿಡುವಕ್ಕಿಂತ ಮುಂಚಿತವಾಗಿ ನಾವು ಭಾವ ಕಷಾಯಗಳನ್ನು ಬಿಡಬಹುದು ಅಥವಾ ಇಲ್ಲ? ಅದನ್ನು ಬಿಡ್ಬೋದು. ಅದನ್ನೇ ಕಡಿಮೆ ಮಾಡಿಕೊಂಡು ಕಡಿಮೆ ಮಾಡ್ತಾ ಮಾಡ್ತಾ ಭಾವ ಕಷಾಯ ಶೂನ್ಯವಾದಾಗ ಕೇವಲ ದ್ರವ್ಯ ಕಷಾಯ ಉಳ್ಕೊಳ್ತದೆ. ಅದರ ಹೆಸರೇ 10ನೇ ಗುಣಸ್ಥಾನ. ಅಲ್ಲಿ ಭಾವ ಕಷಾಯ ಶೂನ್ಯವಾಗಿ ಬಿಟ್ಟಿರ್ತದೆ, 10ನೇ ಗುಣಸ್ಥಾನದಲ್ಲಿ. ಅದಕ್ಕಂತ ಹೇಳಿಬಿಟ್ಟು ಸೂಕ್ಷ್ಮ ಅಂತ ಹೇಳಿದರು. ಆ ಸೂಕ್ಷ್ಮ ಕಷಾಯ, ಭಾವ ಕಷಾಯ ಯಾವ ರೀತಿಯಲ್ಲಿದೆ ಅಂತಂದರೆ ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ. ಸುಟ್ಟ ಹಗ್ಗಿದೆ, ಆದರೆ ಸುಟ್ಟು ಹೋಗಿದೆ, ಬೂದಿ ಮಾತ್ರ ಉಳ್ಕೊಂಡಿದೆ. ಆ ಹಗ್ಗನ್ನು ಎತ್ತಿ ಯಾವುದಾದರೂ ವಸ್ತುವಿಗೆ ಸುತ್ತಬಹುದೇನು, ಕಟ್ಟಿಡಬಹುದೇನು? ಇಲ್ಲ, ಕಟ್ಟುವಂಥ ಕಾರ್ಯದಲ್ಲಿ ಅದು ಬರುವುದೇ ಇಲ್ಲ. ಒಂದು ವೇಳೆ ನಾವು ಅಂತರಂಗದಲ್ಲಿಯ ಭಾವ ಕಷಾಯವನ್ನು ಸುಟ್ಟು ಹಾಕಿದ್ದೇವೆ ಅಂತಂದರೆ ಆ ದ್ರವ್ಯ ಕಷಾಯ ಬೂದಿಯಂತೆ ಉಳ್ಕೊಂಡಿರ್ತದೆ. ಆ ಗುಣಸ್ಥಾನದ ಹೆಸರೇ ಸೂಕ್ಷ್ಮ ಲೋಭ ಕಷಾಯ. ಸೂಕ್ಷ್ಮ ಸಾಂಪ್ರಾಯ ಅನ್ನುವಂಥ ಹೆಸರಿದೆ ಅದಕ್ಕೆ. ಸಾಂಪ್ರಾಯ ಅಂತಂದರೆ ಕಷಾಯ, ಸೂಕ್ಷ್ಮ ಅಂದರೆ ಸೂಕ್ಷ್ಮ ಕಷಾಯ. ಈ ರೀತಿ 10ನೇ ಗುಣಸ್ಥಾನದಲ್ಲಿ ನಾವು ಈ ದಶಧರ್ಮಗಳನ್ನು ಧರಿಸಿ ಪುರುಷಾರ್ಥವನ್ನು ಮಾಡಿದಾಗ ಎಲ್ಲ ಮೋಹಿನಿ ಕರ್ಮ 28 ಪ್ರಕಾರದ್ದು ಶೂನ್ಯ ಅವಸ್ಥೆಯನ್ನು ಹೊಂದಿ ನಾವು ವೀತರಾಗ ಅವಸ್ಥೆಯನ್ನು ಪಡಿತೇವೆ. ಆವಾಗ ಯಾವ ಗುಣಸ್ಥಾನಕ್ಕೆ ಹೋಗ್ತೇವೆ ಅಂತಂದರೆ 12ನೇ ಗುಣಸ್ಥಾನವನ್ನು ತಲುಪ್ತೇವೆ. 12ನೇ ಗುಣಸ್ಥಾನದಲ್ಲಿ ಭಾವ ಕಷಾಯವೂ ಇಲ್ಲ, ದ್ರವ್ಯ ಕಷಾಯವೂ ಇಲ್ಲ. ಭಾವ ಕಷಾಯಗಳನ್ನು 10ನೇ ಗುಣಸ್ಥಾನದಲ್ಲಿನೇ ಸುಟ್ಟು ಹಾಕಿರುವುದರಿಂದ ಇನ್ನು ಸೂಕ್ಷ್ಮವಾಗಿ ಅಲ್ಲಿ ದ್ರವ್ಯ ಕಷಾಯ ಉಳ್ಕೊಂಡಿದೆ. ಅದರಲ್ಲಿ ಫಲವನ್ನು ನೀಡತಕ್ಕಂಥ ಶಕ್ತಿಯೇ ಇಲ್ಲ. ಆ ಕಷಾಯದ ಉದಯದಿಂದ ಮೋಹನೀಯ ಕರ್ಮಗಳು ಕಟ್ಟುವುದೇ ಇಲ್ಲ. ಯಾವ ಒಂದೂ ಕೂಡ ಪ್ರಕೃತಿ 28ರಲ್ಲಿಯ ಯಾವ ಒಂದೂ ಕೂಡ ಪ್ರಕೃತಿ ಕಟ್ಟುವುದಿಲ್ಲ. ಬಂಧ ಶೂನ್ಯವಾಯಿತು, ಬಂಧ ಶೂನ್ಯ ಅವಸ್ಥೆಯನ್ನು ಹೊಂದಿತು, ಆಶ್ರವ ಶೂನ್ಯ ಅವಸ್ಥೆಯನ್ನು ಹೊಂದಿತು. ಇನ್ನು ಅಲ್ಲಿ ಇರುವಂತಹ ಕರ್ಮಗಳ ಆಶ್ರವ ಮತ್ತು ಬಂಧ ಯಾವ ಕರ್ಮಗಳಿಗಿದೆ ಅಂತಂದರೆ ಅಲ್ಲಿ ಅಂತರಾಯ ಕರ್ಮದ ಆಶ್ರವ ಬಂಧ ಇದ್ದೇ ಇದೆ, ಜ್ಞಾನಾವರಣಿ ಕರ್ಮದ ಆಶ್ರವ ಬಂಧ ಇದ್ದೇ ಇದೆ. ಇನ್ನೆಷ್ಟು ಕರ್ಮಗಳನ್ನು ಹೇಳಬೇಕು ಅಂತಂದರೆ ಸಾತಾವೇದನೀಯ, ಅಸಾತಾವೇದನೀಯ, ಅಘಾತಿ ಕರ್ಮಗಳ ಆಶ್ರವ, ನಾಮಕರ್ಮಗಳ ಆಶ್ರವ ಬಂಧ ಇದ್ದೇ ಇದೆ. ಆದರೆ ಈ ಎಲ್ಲ ಕರ್ಮಗಳನ್ನು ನಾವು ಇನ್ನೂ ನಾಶ ಮಾಡಬೇಕು ಅಂತಂದರೆ 12ನೇ ಗುಣಸ್ಥಾನದಿಂದ 12ನೇ ಗುಣಸ್ಥಾನದಲ್ಲಿ
ಅಂತರ ಮುಹೂರ್ತದವರೆಗೆ ಇದ್ದುಕೊಂಡು, ಅಂತರ ಮುಹೂರ್ತದವರೆಗೆ ಶುದ್ಧಾತ್ಮಾನುಭೂತಿಯಲ್ಲಿ ಇದ್ದುಕೊಂಡು ಆ ಧ್ಯಾನದ ಪ್ರಭಾವವನ್ನು ಉತ್ಕೃಷ್ಟವಾಗಿ ಅಂತರ್ಮುಹೂರ್ತದಲ್ಲಿಯೇ ಬೆಳೆಸಿಕೊಳ್ತೀವಿ ಅಂತಂದರೆ, ಅದನ್ನು ಉತ್ಕೃಷ್ಟವಾಗಿ ಬೆಳೆಸಿಕೊಳ್ತೀವಿ ಅಂತಂದರೆ, ಆ ಉತ್ಕೃಷ್ಟ ಶುದ್ಧೋಪಯೋಗದಿಂದ, ಆ ಉತ್ಕೃಷ್ಟವಾಗಿರ್ತಕ್ಕಂಥ ಶುಕ್ಲ ಧ್ಯಾನದಿಂದ ಘಾತಿ ಕರ್ಮಗಳೆಲ್ಲ ಜ್ಞಾನಾವರ್ಣೀಯ, ದರ್ಶನಾವರ್ಣೀಯ, ಅಂತರಾಯ ಅನ್ನುವಂಥ ಈ ಮೂರೂ ಘಾತಿ ಕರ್ಮಗಳು ಆ ಅಂತರ್ಮುಹೂರ್ತದಲ್ಲಿಯೇ ನಾಶವಾಗಿ ಜೀವಾತ್ಮ, ಈ ವೀತರಾಗವಸ್ಥೆಯನ್ನು ಹೊಂದಿರತಕ್ಕಂಥ ಜೀವಾತ್ಮ 13ನೇ ಗುಣಸ್ಥಾನಕ್ಕೆ ಹೆಜ್ಜೆ ಇಡ್ತಾನೆ. 13ನೇ ಗುಣಸ್ಥಾನಕ್ಕೆ ಹೆಜ್ಜೆ ಇಡ್ತಾನೆ. 13ನೇ ಗುಣಸ್ಥಾನಕ್ಕೆ ತಲುಪಿದ ಅಂತಂದರೆ ಕೇವಲ ಆಗ ಅಘಾತಿ ಕರ್ಮಗಳನ್ನು ನಾಶ ಮಾಡಿಕೊಳ್ಳುವುದು ಶೇಷ ಕಾರ್ಯ ಉಳಿದಿರ್ತದೆ. ಘಾತಿ ಕರ್ಮ ಎಲ್ಲ ನಾಶ ಆಯಿತು. ಘಾತಿ ಕರ್ಮಗಳು ಯಾವ್ಯಾವು ಅಂತಂದರೆ ಜ್ಞಾನಾವರ್ಣೀಯ, ದರ್ಶನಾವರ್ಣೀಯ, ಮೋಹನೀಯ, ಅಂತರಾಯ. ಇವು 4 ಕರ್ಮಗಳು. ಈ 4 ಕರ್ಮಗಳಲ್ಲಿ ಎಲ್ಲ ಸೇರಿಸಿ ಎಷ್ಟು ಒಟ್ಟ 47 ಕರ್ಮಗಳಾಗ್ತವೆ ಉತ್ತರ ಭೇದಗಳನ್ನು ಸೇರಿಸಿದರೆ. ಈ 47 ಪ್ರಕೃತಿಗಳು, 47 ಕರ್ಮಗಳು, ಇದರಲ್ಲಿ ಯಾವ ಒಂದೂ ಕೂಡ ಪುಣ್ಯ ಕರ್ಮ ಇಲ್ಲವೇ ಇಲ್ಲ. ಘಾತಿ ಕರ್ಮಗಳೆಲ್ಲ ಪಾಪಕರ್ಮಗಳು. ಪಾಪಕರ್ಮಗಳು ಈ ಪಾಪಕರ್ಮಗಳನ್ನು ನಾಶ ಮಾಡಿಕೊಳ್ಳದೆ ಅರ್ಹಂತ ಅವಸ್ಥೆಯನ್ನು ಪಡೆಯಲಿಕ್ಕೆ ಶಕ್ಯವಿಲ್ಲ. ಅಘಾತಿ ಕರ್ಮಗಳಲ್ಲಿ ಕೆಲವೊಂದು ಪಾಪ ಪ್ರಕೃತಿಗಳು ಇವೆ. ಇರುವ ಪುಣ್ಯ ಪ್ರಕೃತಿಗಳೆಲ್ಲ ಅಘಾತಿ ಕರ್ಮಗಳಲ್ಲಿವೆ. ಈ ಪುಣ್ಯ ಪಾಪ, ಈ ಅಘಾತಿ ಕರ್ಮಗಳಲ್ಲಿರ್ತಕ್ಕಂತಹ ಈ ಪುಣ್ಯ ಪಾಪಗಳನ್ನು ನಾವು ಕೆಳಗಿನ 1ನೇ ಗುಣಸ್ಥಾನದಿಂದ ಎಂಥೆಂಥ ಮೇಲಿನ ಗುಣಸ್ಥಾನಗಳಲ್ಲೂ ಕೂಡ ಕಟ್ಟಿಕೊಳ್ತೇವೆ. ಕೆಲವೊಂದು ಪುಣ್ಯಗಳನ್ನು ಸಮ್ಯಕ್ತ್ವ ಉದಯಿಸಿದಾಗ ಕಟ್ಟಿಕೊಳ್ತೇವೆ, ಮಿಥ್ಯಾತ್ವದಲ್ಲಿ ಕಟ್ಟಿಕೊಳ್ಳಲಿಕ್ಕೆ ಶಕ್ಯವೇ ಇಲ್ಲ. ಉದಾಹರಣೆಗೆ ತೀರ್ಥಂಕರ ಪ್ರಕೃತಿ ಪುಣ್ಯಕರ್ಮ ಹೌದಲ್ಲ? ಎಲ್ಲ ಪುಣ್ಯಗಳಲ್ಲಿ ಅತ್ಯಂತ ತೂಕವುಳ್ಳ, ಎಷ್ಟು ತೂಕ ಹೇಳಿತಲ್ಲ ಅಷ್ಟು ತೂಕ, ಅತ್ಯಂತ ತೂಕವುಳ್ಳ ಈ ಪುಣ್ಯ ಕರ್ಮವನ್ನು ಕಟ್ಟಿಕೊಳ್ಳಬೇಕಾದರೆ 1ನೇ ಗುಣಸ್ಥಾನದಲ್ಲಿ ಸಾಧ್ಯನೋ? 2ರಲ್ಲಿ, 3ರಲ್ಲಿ ಇಲ್ಲ, 4ರಲ್ಲಿ ಇದೆ. 4ನೇ ಗುಣಸ್ಥಾನದಲ್ಲಿರ್ತಕ್ಕಂತಹ ಶ್ರಾವಕರು, ಮನುಷ್ಯಗತಿಯ ಶ್ರಾವಕರು ಮಾತ್ರ ಇದನ್ನು ಕಟ್ಟಿಕೊಳ್ತಾರೆ. ಅದಕ್ಕಾಗಿ ಶ್ರಾವಕ ಪದ ಶ್ರೇಷ್ಠವೋ ಅಥವಾ ದೇವಲೋಕದಲ್ಲಿ ಇರತಕ್ಕಂತಹ ಸಮಸ್ತ ದೇವತೆಗಳ ಪದ ಮತ್ತು ಇಂದ್ರ ಪದ, ಆ ಎಲ್ಲರಲ್ಲಿ ಶ್ರೇಷ್ಠ ಪದ ಇಂದ್ರ ಪದ, ಆ ದೇವಗತಿಯಲ್ಲಿರ್ತಕ್ಕಂಥ ಸಮಸ್ತ ದೇವತೆಗಳ ಪದ ಶ್ರೇಷ್ಠವೋ ಅಥವಾ ಈ ಮನುಷ್ಯ ಪದ ಶ್ರೇಷ್ಠ. ಎಂಥ ಭಾಗ್ಯಶಾಲಿ ಮನುಷ್ಯ ಕ್ಷಾಯಿಕ ಸಮ್ಯಕ್ತವನ್ನು ಪಡಿತಾನೆ. ಅದಕ್ಕಾಗಿ ದೇವತೆಗಳೆಲ್ಲ ಸಮೋಶರಣದಲ್ಲಿ ಬರ್ತಾರೆ. ಭಗವಂತರ ಬಳಿಯಲ್ಲಿ ಅವರ ವಾಣಿಯನ್ನು ಕೇಳಲಿಕ್ಕೆ, ಆತ್ಮಕಲ್ಯಾಣ ಮಾಡಿಕೊಳ್ಳಲಿಕ್ಕೆ, ಸಮ್ಯಕ್ತವನ್ನು ಪಡೆಯಲಿಕ್ಕೆ, ಅವರ ಪೂಜಾ ಪುರಸ್ಕಾರಗಳನ್ನು ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಭಗವಂತರ ಸಮೋಶರಣದಲ್ಲಿ ಬರ್ತಾರೆ. ಅಲ್ಲಿಂದ ಇಲ್ಲಿ, ನಾವು ಇಲ್ಲಿಂದ ಇಲ್ಲೇ ಬರೋಲ್ಲ. ನಾವು ಎಂಥವ್ರು ನೋಡಿ ಕ್ಷಾಯಿಕ ಸಮ್ಯಕ್ತವನ್ನು ಪ್ರಾಪ್ತ ಮಾಡಿಕೊಳ್ತಕ್ಕಂತಹ ಶಕ್ತಿ ಇದೆಯಂತೆ, ಮತ್ತು ಇಲ್ಲಿಂದ ಇಲ್ಲಿ ಬರೋಲ್ಲ. ಇಂಥವರನ್ನು ನೋಡಿ ದೇವತೆಗಳು ನಗ್ತಿರ್ತಾರೆ, ಅಪಹಾಸ್ಯ ಮಾಡ್ತಿರ್ತಾರೆ. ಎಂಥ ಹುಚ್ಚು ಮನುಷ್ಯ ನೋಡಿ, ಭಗವಂತರು ಅಲ್ಲೇ ಇದ್ದಾರೆ, ಸಮೋಶರಣ ಅಲ್ಲಿ ಇದೆ, ಅವ್ರ ಸಮೋಶರಣದಲ್ಲಿ ಹೋಗುವುದೇ ಇಲ್ಲ ಈತ. ಎಲ್ಲಿ ಹೋಗ್ತಿದ್ದ ರಾಜ ಶ್ರೇಣಿಕ? ಯಾವಾಗ ಹೋದ? ಯಾವಾಗ ಈ ಸಮ್ಯಕ್ತ್ವದ, ಈ ಧರ್ಮದ ಮಹತ್ವ ಗೊತ್ತಾಯಿತು ಆವಾಗ ಹೋದ.
ಅದಕ್ಕಿಂತ ಮುಂಚಿತವಾಗಿ ಹೋಗಲಿಲ್ಲ. ಎಷ್ಟು ಹುಚ್ಚ! ಈ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ಳತಕ್ಕಂಥ ಶಕ್ತಿಯನ್ನು ಹೊಂದಿದ್ದಾನೆ. ಕ್ಷಾಯಿಕ ಸಮ್ಯಕ್ತವನ್ನು ಪ್ರಾಪ್ತ ಮಾಡಿಕೊಳ್ಳತಕ್ಕಂಥ ಯೋಗ್ಯತೆ ಆತನಲ್ಲಿದೆ. ಅಂಥ ಮನುಷ್ಯ ಭಗವಂತರ ಸಮೋಷಣದಲ್ಲಿ ಹೋಗ್ತಾ ಇಲ್ಲ. ಚರಣ ರಾಣಿ ಮನೆಯಿಂದ ಹೊರಗೆ ತೆಗೆದಳು, ಆವಾಗ ಹೋದ್ ನೋಡ್ರಿ ಬುದ್ಧಿ ಬಂತು. ಹಂಗೆ ನೀವು ಏನಾದರೂ ಮಾಡಬೇಕಲ್ಲ, ಇವರನ್ನೆಲ್ಲ ಹೊರತೆಗೀರಿ. ಅಪಮಾನ ಮಾಡಬೇಡಿ. ಧರ್ಮಕ್ಕಾಗಿ ಹೊರತೆಗೆಯುವುದು ಅಪಮಾನ ಅಲ್ಲ, ದೊಡ್ಡ ಸಮ್ಮಾನ. ಅದು ದೊಡ್ಡ ಸಮ್ಮಾನ. ಏನಾದರೂ ಕಲ್ಯಾಣ ಮಾಡ್ರಲ್ಲ, ನಿಮ್ಗಿಂತ ದೊಡ್ಡ ಯೋಗ್ಯತೆ ಪಾತ್ರತೆ ಎಲ್ಲಿದೆಯೋ ಅವರನ್ನು ಸನ್ಮಾನಿಸಬೇಕು. ಬೇಡೋ? ಸನ್ಮಾನಿಸಬೇಕು. ಯಾವ ಥರ? ಸ್ವಲ್ಪ ಹೊರತೆಗೆಯೋದು, ಅದೇ ಸಮ್ಮಾನ. ಧರ್ಮಕ್ಕಾಗಿ ಕಷ್ಟವನ್ನು ಕೊಡೋದು ಇದು ಪಾಪದ ಕಾರ್ಯ ಅಲ್ಲ, ಪುಣ್ಯದ ಕಾರ್ಯ. ಆತನ ಸುಖಕ್ಕಾಗಿ, ಆತನ ಹಿತಕ್ಕಾಗಿ, ಆತನ ಬದುಕಿನ ದೊಡ್ಡ ಬೆಳಕಿಗಾಗಿ ನೀವು ಕತ್ತಲೆಯಿಂದ ಹೊರತೆಗೀತಕ್ಕಂಥ ಈ ಸನ್ಮಾನವನ್ನು ಮಾಡ್ತೀರಾ ಅಂತಂದರೆ ಅದೇನು ದೊಡ್ಡ ಪಾಪ ಅಲ್ಲ. ಮಾಡಲೇಬೇಕು. ಯಾಕೆಂದರೆ ನಮ್ಮದೇ ಆಗಿರ್ತಕ್ಕಂತಹ ಪರಿವಾರದವರು ಇದ್ದಾರೆ. ನಮ್ಮದೇ ಆಗಿರ್ತಕ್ಕಂತಹ ಪರಿವಾರದವರಾಗಿರುವುದರಿಂದ ನಾವು ನಮ್ಮನ್ನು ತಿದ್ದುಕೊಳ್ಬೇಕಲ್ಲ. ಅವರು ನಮ್ಮನ್ನು ತಿದ್ದಲಿ, ನಾವು ಅವರನ್ನು ತಿದ್ದುತ್ತೇವೆ ಅನ್ನುವಂಥ ಜಿಮ್ಮೆದಾರಿ ಪರಸ್ಪರದಲ್ಲಿ ನಾವು ಮದುವೆ ಆಗುವಾಗಲೇ ಇಬ್ಬರು ತಗೊಂಡಿದ್ದೀವಲ್ಲ. ನೀವು ನಮ್ಮನ್ನು ತಿದ್ದಿ, ನಾವು ನಿಮ್ಮನ್ನು ತಿದ್ದುತ್ತೇವೆ. ಪರಸ್ಪರಕೋ ಗೃಹೋ ಜೀವಾನಾಂ ಜೀವೋರ್ ಜೀನೆದೋ. ಈ ಸೂತ್ರಗಳೆಲ್ಲ ಸಾಕಾರವಾಗಬೇಕು. ಉತ್ತಮ ಮಾರ್ಗವ ಧರ್ಮ ಭಾಳ ದೊಡ್ಡ ಧರ್ಮ. ಇದರ ಬಗ್ಗೆ ಎಷ್ಟು ಪ್ರವಚನ ಮಾಡಿದರೂ ಕೂಡ, ಬೆಳತಾನಕ ಮಾಡಿದರೂ ಕೂಡ, ಹಗಲೇ ಆದರೂ ಕೂಡ ಮುಗಿಯುವುದಿಲ್ಲ. ಅದಕ್ಕಾಗಿ ನಿಮ್ಮ ಸಮಯಕ್ಕೆ ತಕ್ಕಂತೆ, ನಮ್ಮ ಸಮಯಕ್ಕೆ ತಕ್ಕಂತೆ ಈ ಧರ್ಮವನ್ನು ಕುರಿತು ಯಾವ ಚರ್ಚೆ ಇತ್ತೋ, ಯಾವ ವಿಷಯ ಇತ್ತೋ ಅದನ್ನು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೇವೆ. ಪ್ರವಚನದಲ್ಲಿ ಬಂದಿರತಕ್ಕಂತಹ ಆತ್ಮಕಲ್ಯಾಣದ ಈ ಸಮಸ್ತ ಸೂತ್ರಗಳನ್ನು ನೀವು ಅಳವಡಿಸಿಕೊಂಡು ಆತ್ಮಕಲ್ಯಾಣವನ್ನು ಮಾಡಿಕೊಳ್ತೀರಾ ಅಂಥೇಳಿ ಅದನ್ನು ನಂಬಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಈ ಪ್ರವಚನವನ್ನು ಮುಗಿಸ್ತೇವೆ. कहाती जिनवानी जयवंतो माँ जग में तब तक जब तक सूरज चांद रहे, शीश नवाते कर्म हरो माँ अब तक हम विषयांध रहे, अब हम ना विषयांध रहे। जिनवानी माता की जय।